Hello everyone, my name is Irfan. I am a maths lecturer. ಯೂಸ್ವಲಿ ನಾನು ಇಂಗ್ಲೀಷ್ ಎಲ್ಲ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತೆ ಗೌರ್ಮೆಂಟ್ ಪಿ ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ನಮ್ಮ ಬೋರ್ಡಿಗೆ ಕೇಳೋಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಮತ್ತೆ ವಿತ್ MCQs ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಿಸ್ತಿದ್ದೀನಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ಮೇಲೆ ನಾನು ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದಾದ್ಮೇಲೆ ಸೊ ಎಲ್ಲ ಕ್ಲಾಸಸ್ ಏನಿರ್ತಾವಲ್ಲ, ಸೊ ಎಲ್ಲ ಕ್ಲಾಸಸ್ PDF ನೋಟ್ಸ್ ಏನಿರ್ತಲ್ಲ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಓಕೆ, ಸೊ ಒನ್ ಮೋರ್ ಥಿಂಗ್, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆದ್ಮೇಲೆ ಸೊ ನಮಗೆ ಎಕ್ಸಸೈಸ್ ವೈಸ್ ಕ್ವಶನ್ ಸಾಲ್ವ್ ಮಾಡಿಸೋಣ, ಆಮೇಲೆ KCET ಮತ್ತೆ ಮೈನ್ಸ್ ಕ್ವಶನ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ಈಗ ಸೊ ಫಸ್ಟ್ ಇಯರ್ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ಇಲ್ಲಿ ನೋಡಿ, ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಇಂದ ನಮ್ಗೆ ಯಾವ ಕ್ವಶನ್ ಬರ್ತಾ ಅಂದ್ರೆ ಸೊ 3 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಓಕೆ, 3 ಮಾರ್ಕ್ಸ್ ಇಂದ 1 ಕ್ವಶನ್. ಓಕೆ, ನೆಕ್ಸ್ಟ್ 5 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಓಕೆ, 3 ಮಾರ್ಕ್ಸ್ ಇಂದ 1 ಕ್ವಶನ್, 5 ಮಾರ್ಕ್ಸ್ ಇಂದ 1 ಕ್ವಶನ್. 3 ಮಾರ್ಕ್ಸ್ ಇಂದ ಎದರಿಂದ ಕೇಳ್ತಾರೆ ಅಂತ ಕ್ವಶನ್ ಪರ್ಮುಟೇಷನ್ ಇಂದ ಕೇಳ್ತಾರೆ. 3 ಮಾರ್ಕ್ಸ್ ಇಂದ ಎದರಿಂದ ಕೇಳ್ತಾರೆ ಅಂದ್ರೆ ಪರ್ಮುಟೇಷನ್ ಇಂದ ಕೇಳ್ತಾರೆ. 5 ಮಾರ್ಕ್ಸ್ ಇಂದ ಎದರಿಂದ ಕೇಳ್ತಾರೆ ಅಂದ್ರೆ ಕಾಂಬಿನೇಷನ್ ಇಂದ ಕೇಳ್ತಾರೆ. ಓಕೆ, ಸೊ ನಾವು ಅದನ್ನೇ ಕಲಿಯೋಣ. ಈ ಕಾಂಬಿನೇಷನ್ ಇಂದ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಬರ್ತವೆ ಅವು ಕಲಿಯೋಣ. ಓಕೆ, ಅದಕ್ಕಿಂತ ಮುಂಚೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ, ಸೊ ನಿಮ್ಗೆ ಏನಪ್ಪ ಕಾಂಬಿನೇಷನ್ ಅಂದ್ರೆ ಏನು, ಪರ್ಮುಟೇಷನ್ ಅಂದ್ರೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ನಮ್ಗೆ 5 ಮಾರ್ಕ್ಸ್ ಇಂದ ಈಗ ನಾವು ಕಾಂಬಿನೇಷನ್ ಬಗ್ಗೆ ಕಲಿಯೋಣ. ಓಕೆ, ಬಟ್ ಪರ್ಮುಟೇಷನ್ ಬಗ್ಗೆ ಸ್ವಲ್ಪ ಏನಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಾವು ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಪರ್ಮುಟೇಷನ್ ಅಂದ್ರೆ ಏನು, ಕಾಂಬಿನೇಷನ್. ಓಕೆ, ಸೊ ಪರ್ಮುಟೇಷನ್ ಅಂದ್ರೆ ಏನಂದಾಗ, ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ನಾವು ಈಗ ಬಟ್ಟೆ ಅಂಗಡಿಗೆ ಹೋಗಿದೆ ಅಂತ ಅನ್ಕೊಳ್ಳಿ. ಈಗ ಬಟ್ಟೆ ಅಂಗಡಿಗೆ ಹೋಗುವಾಗ ಸೊ ನಾನು ಶರ್ಟ್ ತಗೋಬೇಕು. ಅವನೇನ್ ಮಾಡ್ತಾನೆ, ಸೊ ಅವನು ಬಟ್ಟೆ ತೋರ್ಸೋನು ಎಲ್ಲಾ ಶರ್ಟ್ ನೀಟಾಗಿ ಅರೇಂಜ್ ಮಾಡಿ ಇದು ಅಂತೇಳಿ ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಮಾಡ್ತಾನೆ. ಅವ್ನು ಏನ್ ಅರೇಂಜ್ ಮಾಡ್ತಾನಲ್ಲ ಬಟ್ಟೆನ, ಆ ಶರ್ಟ್ ನ ಅರೇಂಜ್ ಮಾಡ್ತಾನೆ, ದಟ್ ವಿ ಕಾಲ್ಡ್ ಅಸ್ ಪರ್ಮುಟೇಷನ್. ಸೊ ಪರ್ಮುಟೇಷನ್ ಅಂತ ಏನಿಲ್ಲ, ಪರ್ಮುಟೇಷನ್ ಇಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್. ವಾಟ್ ಹಿಯರ್ ಅರೇಂಜ್ಮೆಂಟ್ ಅಂತ ಅರ್ಥ. ಬಟ್ ಅರೇಂಜ್ಮೆಂಟ್ ಅಂತ ಅರ್ಥ. ಪರ್ಮುಟೇಷನ್ ಅಂದ್ರೆ ಅರೇಂಜ್ಮೆಂಟ್ ಅಂತ. ಅದೇ ವಾಟ್ ಅಬೌಟ್ ಕಾಂಬಿನೇಷನ್? ಕಾಂಬಿನೇಷನ್ ಏನಂದ್ರೆ ಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ಸೆಲೆಕ್ಷನ್. ಈಗ ನಾವು ಬಟ್ಟೆ ಅಂಗಡಿಗೆ ಹೋದ್ಮೇಲೆ ಅವ್ನು ಅರೇಂಜ್ ಮಾಡ್ತಾನೆ ಡಿಫ್ರೆಂಟ್ ವೇಸ್ ಅಲ್ಲಿ. ಓಕೆ, ಸೊ ನಾನು ಆ ಅರೇಂಜ್ಮೆಂಟ್ ಇಂದ ಏನ್ ಸೆಲೆಕ್ಟ್ ಮಾಡ್ಕೊಂತೀನಲ್ಲ, ಸೊ ದಟ್ ಈಸ್ ವಾಟ್ ಕಾಲ್ಡ್ ಅಸ್ ಕಾಂಬಿನೇಷನ್. ಓಕೆ, ಸೊ ನಾವು ಇದೇನ್ ಹೇಳ್ತೀವಿ, ಕಾಂಬಿನೇಷನ್ ಅಂತ ಹೇಳ್ತೀವಿ, ಸೆಲೆಕ್ಷನ್ ಅಂತೀವಿ. ಓಕೆ, ನಾವೇನ್ ಅವ್ನು ಪರ್ಮುಟೇಷನ್ ಅಂದ್ರೆ ಅವ್ನು ಏನ್ ಅರೇಂಜ್ ಮಾಡ್ತಾನ ಬಟ್ಟೆ ಎಲ್ಲ ಅದನ್ನ ಕಾಲ್ಡ್ ಅಸ್ ಪರ್ಮುಟೇಷನ್ ಅಂತೀವಿ. ನಾವ್ ಏನ್ ಸೆಲೆಕ್ಷನ್ ಮಾಡ್ತೀವಿ ಅದನ್ನ ಕಾಲ್ಡ್ ಅಸ್ ಕಾಂಬಿನೇಷನ್ ಅಂತ ಅಂತೀವಿ. ಓಕೆ, ಸೊ ನಮ್ಗೆ ವಾಟ್ ಈಸ್ ದ ಫಾರ್ಮುಲಾ? ಸೊ ದಟ್ ಈಸ್ ವೈ ನಮ್ 5 ಮಾರ್ಕ್ಸ್ ಅಲ್ಲಿ ಕಾಂಬಿನೇಷನ್ ಅಷ್ಟೇ ಕಲಿಯೋಣ. ಬೇಕಾದ್ರೆ 3 ಮಾರ್ಕ್ಸ್ ಅಲ್ಲಿ ನಾನು ನಿಮ್ಗೆ ಪರ್ಮುಟೇಷನ್ಸ್ ಬಗ್ಗೆ ಎಲ್ಲ ಫಾರ್ಮುಲಾಸ್ ಹೇಳ್ಕೊಡ್ತೀನಿ. ಸೊ ನಮ್ಗೆ ಲೆಟ್ ಅಸ್ ಕನ್ಸಿಡರ್ 3 ಮೆಂಬರ್ಸ್ ಇದ್ದಾರೆ. ಲೆಟ್ ಅಸ್ ಕನ್ಸಿಡರ್ 3 ಮೆಂಬರ್ಸ್ ಇದ್ದಾರೆ. ಸೊ A, B, C. ಓಕೆ, A, B, C ಅನ್ನೋ 3 ಮೆಂಬರ್ಸ್ ಇದ್ದಾರೆ. ಓಕೆ, ಇದರಿಂದ ಸೊ 3 ಮೆಂಬರ್ಸ್, ನಾನು ಒಂದು ಕ್ಯಾಪ್ಟನ್. ಓಕೆ, ಒಬ್ಬನಿಗಿದ್ರ ಕ್ಯಾಪ್ಟನ್ ಮಾಡ್ಬೇಕಂದ್ರೆ ಸೊ ನಾನು ಯಾವ ರೀತಿಯಲ್ಲಿ ಮಾಡ್ಬೋದು? ಒಬ್ಬನಿಗಿದ್ರ ಕ್ಯಾಪ್ಟನ್ ಮಾಡ್ಬೇಕಂದ್ರೆ ಸೊ ನಾವು ನೋಡಿ, ಸೊ ಇಲ್ಲಿ ಎಷ್ಟು ಜನ ಐದರ್ ಕ್ಯಾಪ್ಟನ್ ಅಷ್ಟು A ಆಗ್ಬೋದು, ಓಕೆ, ಅಥವಾ B ಆಗ್ಬೋದು, ಅಥವಾ C ಆಗ್ಬೋದು. ಅಂದ್ರೆ ಎಷ್ಟು ವೇಸ್ ಅಲ್ಲಿ ನಾನು ಕ್ಯಾಪ್ಟನ್ ಮಾಡ್ಬೋದು ಅಂದ್ರೆ ಒಬ್ಬನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. 3 ಮೆಂಬರ್ಸ್ ಅಲ್ಲಿ ಒಬ್ಬರನ್ನ ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ತಿದ್ದೀನಿ. ಒಬ್ಬನ್ನ ಕ್ಯಾಪ್ಟನ್ ಮಾಡ್ಬೇಕಂದ್ರೆ ಎಷ್ಟು ವೇಸ್ ಅಲ್ಲಿ ಮಾಡ್ಬೇಕು? 3 ವೇಸ್ ಅಲ್ಲಿ ನಾನು ಯಾವ್ದಾದ್ರು ಒಬ್ಬ A, B, C ಅನ್ನೋ 3 ಮೆಂಬರ್ಸ್ ಇದ್ದಾರೆ. 3 ಮೆಂಬರ್ಸ್ ನಾವು ಒಬ್ಬನ ಕ್ಯಾಪ್ಟನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನಾನು ಒಬ್ಬನ ಸೆಲೆಕ್ಟ್ ಮಾಡ್ಬೇಕಂತ ಅರ್ಥ. ನಾನು A ಸೆಲೆಕ್ಟ್ ಮಾಡ್ಬೋದು, ಅಥವಾ B ಸೆಲೆಕ್ಟ್ ಮಾಡ್ಬೋದು, ಅಥವಾ C ಸೆಲೆಕ್ಟ್ ಮಾಡ್ಬೋದು. ಎಷ್ಟು ವೇಸ್ ಅಲ್ಲಿ ನಾನು ಒಬ್ಬನ ಕ್ಯಾಪ್ಟನ್ ಮಾಡ್ಬೋದು? 3 ವೇಸ್. ಓಕೆ, ಇಷ್ಟ ಆಯ್ತಾ? ಅದೇ ತರ ನಾನು ಏನ್ ಮಾಡಿದೆ, ಈಗ A, B, C ಅನ್ನೋ ಇದ್ದಾರೆ. ಓಕೆ, ಈಗ ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಇದು ಒಬ್ಬನ ಕ್ಯಾಪ್ಟನ್ ಆಯ್ತಾ. ಈಗ ನಾನು ಏನ್ ಮಾಡ್ಬೇಕು, ಒಬ್ಬನ ಕ್ಯಾಪ್ಟನ್ ಮಾಡ್ಬೇಕು, ಇನ್ನೊಬ್ಬನ ವೈಸ್ ಕ್ಯಾಪ್ಟನ್. ಓಕೆ, ಸೊ ಒಬ್ಬನ ಕ್ಯಾಪ್ಟನ್ ಮಾಡ್ಬೇಕು, ಇನ್ನೊಬ್ಬನ ಏನ್ ಮಾಡ್ಬೇಕು, ವೈಸ್ ಕ್ಯಾಪ್ಟನ್ ಮಾಡ್ಬೇಕು. ಒಬ್ಬನ ಕ್ಯಾಪ್ಟನ್ ಹೆಂಗಾಗ್ತಾನೆ, ಸೊ ಇಲ್ಲಿ A ಅನ್ನೋದು ಒಬ್ಬ ಕ್ಯಾಪ್ಟನ್. ಓಕೆ, ಇಲ್ಲಿ B ಅನ್ನೋದು ಒಬ್ಬನ ಕ್ಯಾಪ್ಟನ್, ಇಲ್ಲಿ C ಅನ್ನೋದು ಒಬ್ಬನ ಕ್ಯಾಪ್ಟನ್. ಸೊ ನಾನು ಇಲ್ಲಿ ಏನಾದ್ರೂ ಮಾಡಬಹುದು. ನಾನು ಇನ್ನೊಬ್ಬನ ಕ್ಯಾಪ್ಟನ್ ಇನ್ನೊಂದು ವೈಸ್ ಕ್ಯಾಪ್ಟನ್ ಯಾರು ಮಾಡ್ತಾರೆ, B ಮಾಡಬಹುದಾ, ಅಥವಾ ಸೊ ನಮ್ಗೆ A ನ ಕ್ಯಾಪ್ಟನ್ ಮಾಡಿ C ನ ವೈಸ್ ಕ್ಯಾಪ್ಟನ್ ಮಾಡಬಹುದಾ, ಅಥವಾ ಇಲ್ಲಿ B ನ ಕ್ಯಾಪ್ಟನ್ ಮಾಡಿ A ನ ವೈಸ್ ಕ್ಯಾಪ್ಟನ್ ಮಾಡಬಹುದು, ಅಥವಾ B ನ ಕ್ಯಾಪ್ಟನ್ ಮಾಡಿ C ನ ವೈಸ್ ಕ್ಯಾಪ್ಟನ್ ಮಾಡಬಹುದು. ಓಕೆ, ಅದೇ ತರ C ನ ಕ್ಯಾಪ್ಟನ್ ಮಾಡಿ A ನ ವೈಸ್ ಕ್ಯಾಪ್ಟನ್ ಮಾಡಬಹುದು. ಅದೇ ತರ C ನ ಕ್ಯಾಪ್ಟನ್ ಮಾಡಿ ಸೊ B ನ ವೈಸ್ ಕ್ಯಾಪ್ಟನ್ ಮಾಡಬಹುದು. ಎಷ್ಟು ವೇಸ್ ಬಂದಿದೆ ನೋಡಿ, ಸೊ ದಿಸ್ ಇಸ್ 1, 2, 3, 4, 5, 6 ಅಂದ್ರೆ 6 ವೇಸ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಬಹುದು. ಓಕೆ, ಒನ್ ಕ್ಯಾಪ್ಟನ್, ಇಲ್ಲಿ ಒನ್ ಕ್ಯಾಪ್ಟನ್ ಅಂಡ್ ಒನ್ ವೈಸ್ ಕ್ಯಾಪ್ಟನ್. ಇಲ್ಲಿ ಏನು, ಒಬ್ಬನ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬೇಕು. ಒಬ್ಬನ ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಎಷ್ಟು ವೇಸ್ ಅಲ್ಲಿ ಆಯ್ತು, 3 ವೇಸ್ ಅಲ್ಲಿ. ಆದ್ರೆ ಇಲ್ಲಿ ಏನು
ಒಬ್ಬನ್ ಕ್ಯಾಪ್ಟನ್ ಒಬ್ಬನ್ ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಏನು? ಸೊ ಒಬ್ಬನ್ ಕ್ಯಾಪ್ಟನ್ ಅಂಡ್ ಒಬ್ಬನ್ ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಎಷ್ಟು ವೇಸ್ ಬರ್ತದೆ? 6 ವೇಸ್. 6 ವೇಸ್ ಅಲ್ಲಿ ನಾನು ಸೆಲೆಕ್ಟ್ ಮಾಡಬಹುದು ಒಬ್ಬನ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್, ಅದೇ ಒಬ್ಬನ್ ಕ್ಯಾಪ್ಟನ್ 3 ವೇಸ್. ಇದನ್ನ ಫಾರ್ಮುಲಾ ಪ್ರಕಾರ ಮಾಡೋಣ. ಫಾರ್ಮುಲಾ ಪ್ರಕಾರ ಅಂದ್ರೆ ಏನು? ಸೊ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ NCR. NCR ಇಲ್ಲಿ ಬರುತ್ತೆ. ದಟ್ ಈಸ್ NCR that is equal to n factorial divided by n minus r factorial into r. Okay, ಈ ಫಾರ್ಮುಲಾ ಗೊತ್ತಿದೆ. Where here n value, so here r value that has to be lesser than or equal to, greater than or equal to 0, lesser than or equal to n. Okay, ಈ NCR ಫಾರ್ಮುಲಾ ಗೊತ್ತಿರಬೇಕು. ಅಂದ್ರೆ ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ, ನಾನು ಒಬ್ಬ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಿ ಎಷ್ಟು ಮೆಂಬರ್ಸ್ ಇದಾರೆ ನಿಮಗೆ? ಟೋಟಲ್ ಮೆಂಬರ್ಸ್ ಎಷ್ಟಿದ್ರೆ? ಸೊ here 3 ಮೆಂಬರ್ಸ್. 3 ಅನ್ನೋದು n ಅಂತ. ಸೊ ಒಬ್ಬ ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಂಬರ್ ಆಫ್ ಪರ್ಸನ್ಸ್ ಎಷ್ಟು? ನಂಬರ್ ಆಫ್ ಪರ್ಸನ್ಸ್ ಎಷ್ಟು? ನಂಬರ್ ಆಫ್ ಪರ್ಸನ್ಸ್ ಏನಂತ ಹೋಗುತ್ತೆ? ದಟ್ ವಿ ಹ್ಯಾವ್ ಟು ಟೇಕ್ ಆಸ್ n. ಎಷ್ಟು ಜನ ಸೆಲೆಕ್ಟ್ ಮಾಡಬೇಕು? ಎಷ್ಟು ಜನ ಸೆಲೆಕ್ಟ್ ಮಾಡಬೇಕು? ಸೆಲೆಕ್ಷನ್ ನಾವೇನ್ ಮಾಡ್ಬೇಕಂದ್ರೆ ಎಷ್ಟು ಜನ ಸೆಲೆಕ್ಟ್ ಮಾಡಬೇಕು? ಸೆಲೆಕ್ಷನ್ ಆರ್. ಓಕೆ, ನಾವು ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಕ್ಯಾನ್ಸಲ್ ಮಾಡಬೇಕು? ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಎಷ್ಟಿದೆ? n ಇದಾರೆ. ನಂಬರ್ ಎಷ್ಟು ಜನ ಸೆಲೆಕ್ಷನ್ ಮಾಡಬೇಕು? ಸೆಲೆಕ್ಷನ್ ಎಷ್ಟು ಜನ ಸೆಲೆಕ್ಷನ್ ಮಾಡಬೇಕು? ನಾವು 6 ಮೆಂಬರ್ಸ್. ಅಂದ್ರೆ ನಮ್ಗೆ ನೋಡಿ, ಟೋಟಲ್ ನಂಬರ್ ಆಫ್ ಅಂದ್ರೆ ಹೆಂಗ್ ಬಿಡಬಹುದು ಅಂದ್ರೆ ಒಂದು ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬೇಕಂದ್ರೆ 3 ಮೆಂಬರ್ಸ್ ಇದಾರೆ. 3 ಮೆಂಬರ್ಸ್ ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡಬೇಕು? 3c ಎಷ್ಟು? r ಅಂದ್ರೆ ಏನು? ಇಟ್ ಇಸ್ 1 ಓಪನ್ ಸಿ. So this is equal to 3 factorial divided by 3 minus 1 factorial. Okay, 3 minus 1 factorial into 1 factorial. That is equal to 3 factorial ಅಂದ್ರೆ can it as 3 into 2 factorial. Okay, divided by 3 minus 1 factorial ಅಂದ್ರೆ 2 factorial into 1 factorial. So 2 factorial get cancel. 1 factorial ಅಂದ್ರೆ ಏನು ಬರುತ್ತೆ? ನಮಗೆ ಏನು ಬರುತ್ತೆ? 1 factorial is nothing but ನಮಗೆ 1 ಬರುತ್ತೆ. ಅಂದ್ರೆ 3 ಉಳಿದ 3 ways ಅಲ್ಲಿ ಡಿಫೈನ್ ಮಾಡಬಹುದು. ಈಗ ನಾರ್ಮಲ್ ಮೆಥಡ್ ಮಾಡಿದ್ರೆ, ಓಕೆ, ನಾರ್ಮಲ್ ಮೆಥಡ್ ಈಸಿ ಇತ್ತು ಮಾಡ್ಬಿಟ್ಟೆ. ಅದೇ ತರ ಇಲ್ಲಿ ನೋಡಿ, ಸೊ 3 ಮೆಂಬರ್ಸ್ ಅಲ್ಲಿ ಒಬ್ಬನ ಹೆಂಗ್ ಸೆಲೆಕ್ಟ್ ಮಾಡಬಹುದು? 3c1. ಓಕೆ, 3 ಮೆಂಬರ್ಸ್ ಅಲ್ಲಿ ಒಬ್ಬನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಏನು? 3c1. ಓಕೆ, ಅದೇ ತರ ಇಲ್ಲಿ ನೋಡಿ, ಇಲ್ಲೇನಿದೆ? ಒಬ್ಬನ ಕ್ಯಾಪ್ಟನ್ ಒಬ್ಬನ ವೈಸ್. ಯಾವತ್ತಾದ್ರೂ ಆಂಡ್ ಅಂತ ಬಂದಾಗ, ಓಕೆ, ಸೊ ಇಲ್ಲಿ ಆಂಡ್ ಅಂತ ಬಂದಾಗ ಇಲ್ಲಿ ನೆಕ್ಸ್ಟ್ ಬರ್ಸ್ತೀನಿ, ಇಲ್ಲಿ ಬರ್ಸ್ತೀನಿ, ಬೇಕಾದ್ರೆ ಇದನ್ನ ಸಣ್ಣದ್ ಮಾಡಿ ಬರ್ಸ್ತೀನಿ. ಸೊ ಯಾವತ್ತಾದ್ರೂ ಕಾಂಬಿನೇಷನ್ ಮಾಡುವಾಗ ನಾವು ಆಂಡ್ ಅಂತ ಯೂಸ್ ಮಾಡಿದಾಗ ನಾವು ಹ್ಯಾವ್ ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಆಂಡ್ ಅಂತ ಬಂದಾಗ ನಾವೇನ್ ಮಾಡಬೇಕು? ಮಲ್ಟಿಪ್ಲಿಕೇಶನ್. ಆರ್ ಅಂತ ಬಂದಾಗ ಆಡ್. ಓಕೆ, ಇದ್ರ ಕಾನ್ಸೆಪ್ಟ್ ಏನಂತಾರೆ ಗೊತ್ತಿರ್ತೀನಿ, ಇಲ್ಲಿ ಹೇಳ್ತೀನಿ ನೋಡಿ. ಈಗ ನೋಡಿ, ಸೊ ನಮ್ಗೆ ಏನಿದೆ? ಸೊ ಎಷ್ಟು ಜನ ಮೆಂಬರ್ಸ್ ಇದಾರೆ? ನಮ್ಗೆ 3 ಮೆಂಬರ್ಸ್ ಇದಾರೆ. ಓಕೆ, ಸೊ 3 ಮೆಂಬರ್ಸ್ ನ ಎಷ್ಟು ಜನ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬೇಕು? ಒಬ್ಬನ ಕ್ಯಾಪ್ಟನ್. ಅಂದ್ರೆ ದಿಸ್ ಯು ಕ್ಯಾನ್ ಇಟ್ ಆಸ್ one captain and vice captain, one vice captain ಸೆಲೆಕ್ಟ್ ಮಾಡೋದಕ್ಕೋಸ್ಕರ ನಾನು ನೋಡಿ 3 ಮೆಂಬರ್ಸ್ ಅಲ್ಲಿ ಒಬ್ಬನ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬಹುದು. ಓಕೆ, 3 ಮೆಂಬರ್ಸ್ ಒಬ್ಬರು. ಅದೇ ಇನ್ನು ಉಳಿದ ಎಷ್ಟು ಜನ ಉಳಿದ್ರೆ? ಈಗ 3 ಮೆಂಬರ್ಸ್ ಒಬ್ಬನ ಸೆಲೆಕ್ಟ್ ಮಾಡ್ಕೊಂಡೆ, ಒಬ್ಬನ ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ಕೊಂಡು ಉಳಿದ ಎಷ್ಟು ಜನ ಉಳಿದ್ರು? 2 ಮೆಂಬರ್ಸ್ ಉಳಿದ್ರೆ 2 ಮೆಂಬರ್ಸ್ ಅಲ್ಲಿ ಎಷ್ಟು ಜನ ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬೇಕು? ಒಬ್ಬನ ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬೇಕು. 2 ಮೆಂಬರ್ಸ್ ಅಲ್ಲಿ ಒಬ್ಬನ ವೈಸ್ ಕ್ಯಾಪ್ಟನ್. The 3c1 value ಏನು ಬರುತ್ತೆ? 3 ಬರುತ್ತೆ. into 2c1 value ಏನು ಬರುತ್ತೆ? that is 2 ಬರುತ್ತೆ. Okay, this 3 2 is 6 ಸೆಲೆಕ್ಟ್ ಮಾಡಿ. ಓಕೆ, ಇದು ನಾರ್ಮಲ್ ಮೆಥಡ್ ಆಗಿ ಹೇಳಿದೆ. ಓಕೆ, ಇದು ನಾರ್ಮಲ್ ಮೆಥಡ್ ಆಗಿ ನಾನು ಒಬ್ಬನೇ ಅಂತ ಬರ್ತಿಳಿದೆ. ಇದೇನು? ಸೊ ನಾನು ಯೂಸಿಂಗ್ ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ಓಕೆ, ಸೊ ವಿಚ್ ಮೀನ್ಸ್ ಸೊ 3 ಮೆಂಬರ್ಸ್ ಅಲ್ಲಿ ಒಬ್ಬನ ಸೆಲೆಕ್ಟ್ ಮಾಡಬೇಕು. ದಟ್ ಇಸ್ 3c1. ಒಬ್ಬನ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಉಳಿದಿದ್ರೆ? ಈಗ ಎಷ್ಟು ಉಳಿದಿದ್ರೆ? ಸೊ 2 ಮೆಂಬರ್ಸ್ ಉಳಿದ್ರು. 2 ಮೆಂಬರ್ಸ್ ಅಲ್ಲಿ ಒಬ್ಬನ ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಬೇಕು. 2c1 ಅಂತ ಬರುತ್ತೆ. ಓಕೆ, ದಿಸ್ ಇಸ್ ವೆನ್ ಎವರ್ ನಮಗೆ ಕಾಂಬಿನೇಷನ್ ಮಾಡುವಾಗ ವೆನ್ ಎವರ್ ಆಂಡ್ ಅಂತ ಬಂತು ನೋಡಿ. ಇಲ್ಲಿ ಆಂಡ್ one captain and one vice captain. one captain vice captain ಅಂದ್ರೆ ಇಲ್ಲಿ ಆಂಡ್ ಬಂದಿದೆ, ಸರ್ ನಾವು ಮಲ್ಟಿಪ್ಲೈ ಮಾಡಿ. ಓಕೆ, ಇಷ್ಟು ಗೊತ್ತಿರಬೇಕು. ಸೊ ನಮ್ಗೆ ಇದಾಯ್ತಾ? ಇಷ್ಟು ಗೊತ್ತಿರಬೇಕು. ಆಡ್ ಬಂದಾಗ ಮಲ್ಟಿಪ್ಲಿಕೇಶನ್ ಆಯ್ತಾ? ಆರ್ ಬಂದಾಗ ಏನ್ ಮಾಡಬೇಕು? ಆಡ್ ಮಾಡಬೇಕು. ಸೊ ಮುಂದೆ ಪ್ರಾಬ್ಲಮ್ಸ್ ಬರ್ತಾವ, ಹೇಳ್ತೀನಿ. ಓಕೆ, ಸೊ ಒನ್ ಮೋರ್ ಥಿಂಗ್ ಏನ್ ಗೊತ್ತಿರಬೇಕಂದ್ರೆ ನಿಮಗೆ, ಓಕೆ, ಇದರಲ್ಲಿ ಒನ್ ಮೋರ್ ಥಿಂಗ್ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, ಸೊ ವೆನ್ NC0 ಮೇಲೆ ಗೊತ್ತಿರ್ಬೇಕು. NC0 ಅಂದ್ರೆ 1 ಅಂತ ಅರ್ಥ. NC0 ಅಂದ್ರೆ 1 ಅಂತ ಅರ್ಥ. NC0 ಅಂದ್ರೆ 1 ಅಂತ ಅರ್ಥ. ಅದೇ NCN ಅಂದ್ರೆ ನಥಿಂಗ್ ಬಟ್ 1 ಅಂತ ಅರ್ಥ. NC0 ಅಂದ್ರೆ 1, NCN ಅಂದ್ರೆ 1. ಅದೇ ತರ ನಮ್ಗೆ NC1 ಇದೆ ಅಂದ್ರೆ NC1 is also N ಅಂತ ಅರ್ಥ. ಓಕೆ, NC1 ಅಲ್ಲಿ ಏನರ್ಥ? N ಅಂತ ಅರ್ಥ. ಅದೇ ತರ NCN minus 1 is also N ಅಂತ ಅರ್ಥ. ಇಷ್ಟು ಫಾರ್ಮುಲಾಸ್ ನಿಮಗೆ.
ಸೊ ಇಷ್ಟು ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಇದೊಂದು ಶೇಪ್ ಮಾಡ್ಬಿಡ್ತೀನಿ. ಇಷ್ಟು ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಸೊ ಇಷ್ಟು ಫಾರ್ಮುಲಾಸ್ ನಿಮ್ಗೆ ಗೊತ್ತಿದ್ರೆ ನೀವು ಮುಂದೆ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ತೀರಾ. ಇಲ್ಲಿ ಬರ್ತೀನಿ, ಇಮೇಲ್ ಮಾಡ್ತೀನಿ ಸ್ವಲ್ಪ. ಓಕೆ, ನೆಕ್ಸ್ಟ್ ಆಯ್ತಾ? ಇದು ಕಾನ್ಸೆಪ್ಟ್ ಆಯ್ತಾ ನಮ್ಗೆ. LC0 ಅಂದ್ರೆ ಮೀನಿಂಗ್ ಏನಂದ್ರೆ 3C0 ಅಂದ್ರೆ ಎಷ್ಟು? 1. 3C3 ಅಂದ್ರೆ ಎಷ್ಟು? ದಟ್ ಈಸ್ 1. ಅದೇ ತರ 4C3 ಅಂದ್ರೆ ದಟ್ ಈಸ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ n ಇದ್ರೆ n ಮೈನಸ್ 1, ಇಲ್ಲಾಂದ್ರೆ 4 ಇದ್ರೆ ಇಲ್ಲಿ 3 ಇದೆ, ಇಲ್ಲಿ n ಇದ್ರೆ ಒಂದ್ ಕಡಿಮೆ ಇದೆ ಅಂದ್ರೆ 4C3 ಇಸ್ ನಥಿಂಗ್ ಬಟ್ 4 ಅಂತ ಅರ್ಥ. ಇಷ್ಟು ಗೊತ್ತಿರ್ಬೇಕು, ನೀವು ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗುತ್ತೆ. ಓಕೆ, ಸೊ ಇಷ್ಟ ಆಯ್ತಾ? ಅದೇ ತರ ನಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಇದು ನಿಮ್ಗೆ ಈಗ ಕಾಂಬಿನೇಷನ್ ಅಂದ್ರೆ ಏನಂತ ಗೊತ್ತಾಯ್ತು ಅಂದ್ರೆ ಸೆಲೆಕ್ಷನ್ ಅಂತ ಅರ್ಥ. ಓಕೆ, ಅದನ್ನ ಫಾರ್ಮುಲಾದಲ್ಲಿ ಹಾಕೋದು ಗೊತ್ತಾಯ್ತು. ಈಗ ಸಪೋಸ್ ಈಗ 10 ಮೆಂಬರ್ಸ್ ಇದ್ದಾರೆ ಅಂತ. 10 ಮೆಂಬರ್ಸ್ ಇದ್ದಾರೆ. 10 ಮೆಂಬರ್ಸ್ ನಾನು ಏನ್ ಮಾಡಿದ್ರೆ 10 ಮೆಂಬರ್ಸ್ ಅಲ್ಲಿ ನಾನು ಇಬ್ಬರನ್ನ ಸೆಲೆಕ್ಟ್ ಮಾಡಬೇಕು. 10 ಮೆಂಬರ್ಸ್ ಇಬ್ಬರನ್ನ ಕಾಂಪಿಟೇಟ್ ಇದು ಸಿಂಗಿಂಗ್ ಕಾಂಪಿಟೇಷನ್ ಗೆ ಸೆಲೆಕ್ಟ್ ಮಾಡ್ಬೇಕು. ಅದನ್ನ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? 10C2 ಅಂತ ಸೆಲೆಕ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? 10C2. ಈಗ ನೋಡಿ 10 ಮೆಂಬರ್ಸ್ ಅಲ್ಲಿ ಇಬ್ಬರನ್ನ ನಾನು ಸಿಂಗಿಂಗ್ ಸೆಲೆಕ್ಟ್ ಮಾಡಬೇಕು ಅಂಡ್ ಇನ್ನ ಇಬ್ಬರನ್ನ ನಾನು ಡ್ಯಾನ್ಸಿಂಗ್ ಸೆಲೆಕ್ಟ್ ಮಾಡ್ಬೇಕಂತಿದ್ರು. ಸೊ 10C2 ಆಯ್ತಾ? ಸೊ 10C2 10 ಅಲ್ಲಿ 2 ಮೆಂಬರ್ಸ್ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಜನ ಉಳಿದ್ರು? ಸೊ ನಾವು 10 ಅಲ್ಲಿ 2 ಮೆಂಬರ್ಸ್ ಸೆಲೆಕ್ಟ್ ಮಾಡಿದ್ರೆ 8 ಜನ ಉಳಿದ್ರು. 8 ಮೆಂಬರ್ಸ್ 9 ಜನ ಸೆಲೆಕ್ಟ್ ಮಾಡ್ಬೇಕು ಡ್ಯಾನ್ಸ್. ಈ ತರ ನಿಮ್ಗೆ ಕಾಂಬಿನೇಷನ್ಸ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣ? ಇದು ಆಯ್ತಾ? ಇದು ಆದ್ಮೇಲೆ ನಾವು ಇದು ಗೊತ್ತಿರಬೇಕು. ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಅಟ್ ಲೀಸ್ಟ್ 2 ಅಂದ್ರೆ ಏನು? ಓಕೆ, ಅಟ್ ಲೀಸ್ಟ್ 2 ಅಂದ್ರೆ ಅಟ್ ಮೋಸ್ಟ್ 2 ಅಂದ್ರೆ ಏನು ಗೊತ್ತಿರಬೇಕು. ಬಿಕಾಸ್ ನೀವು 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಇವೇ ಕೇಳಿದ್ರೆ ಅಟ್ ಲೀಸ್ಟ್ 2 ಮತ್ತೆ ಅಟ್ ಮೋಸ್ಟ್ 2. ಓಕೆ, ಅಟ್ ಲೀಸ್ಟ್ 2 ಅಂದ್ರೆ ಏನು? ಅಥವಾ 2 ಅಥವಾ 2 ಗಿಂತ ಜಾಸ್ತಿ ಅಂತ. ಅಟ್ ಲೀಸ್ಟ್ 2 ಅಂದ್ರೆ 2 ಅಥವಾ 2 ಗಿಂತ ಜಾಸ್ತಿ. ಅಟ್ ಮೋಸ್ಟ್ 2 ಅಂದ್ರೆ 2 ಅಥವಾ 2 ಗಿಂತ ಕಡಿಮೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಪ್ರಕಾರ ಹೇಳ್ತೀನಿ ನಾನು. ಎಕ್ಸಾಕ್ಟ್ಲಿ 2 ಅಂದ್ರೆ 2. ಅಟ್ ಲೀಸ್ಟ್ ಅಂದ್ರೆ 2 ಇರಬೇಕು ಅಥವಾ 2 ಗಿಂತ ಜಾಸ್ತಿ ಎಷ್ಟೇ ಇರಲಿ. ಅಟ್ ಲೀಸ್ಟ್ 2 ಅಂದ್ರೆ 2 ಅಥವಾ 2 ಗಿಂತ ಜಾಸ್ತಿ ಎಷ್ಟಿಲ್ಲ. ಅಟ್ ಮೋಸ್ಟ್ 2 ಅಂದ್ರೆ 2 ಅಥವಾ 2 ಗಿಂತ ಕಡಿಮೆ ಎಷ್ಟರಲ್ಲಿ ಇರಲಿ ಅಂತ. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಆಪಲ್ ಬಾಸ್ಕೆಟ್ ಇದೆ ಅಂತ ಹೇಳ್ಕೊಳ್ಳಿ. ಓಕೆ, ಆಪಲ್ ಬಾಸ್ಕೆಟ್ ಇದೆ ಅಂತ ಹೇಳಿ ಅವ್ರು ಏನಿಲ್ಲ ಅಟ್ ಲೀಸ್ಟ್ 2 ಇದೆ ಅಂತ ಹೇಳಿ. ಓಕೆ, ಅಟ್ ಲೀಸ್ಟ್ 2 ಇಸ್ ನಥಿಂಗ್ ಬಟ್ ವಾಟ್? ನಮಗೆ 2 ಇರಲೇಬೇಕು ಫಸ್ಟ್ ಆಫ್ ಆಲ್. ಓಕೆ, 2 ಆಪಲ್ಸ್ ಇರಲೇಬೇಕು. ಇದು ಒಂದು ಕಂಡೀಷನ್. 2 ಗಿಂತ ಜಾಸ್ತಿ ಎಷ್ಟೇ ಇರಲಿ. ಓಕೆ, ಸೊ 2 ಗಿಂತ 3 ಇರಬಹುದು, 3 ಇರಬಹುದು, 3 ಇರಬಹುದು, 4 ಇರಬಹುದು, 4 ಇರಬಹುದು. ಇವೆಲ್ಲ ಆಪಲ್ ಇರಬಹುದು. ಓಕೆ, ಅಟ್ ಲೀಸ್ಟ್ ಅಂತಂದಾಗ ಇವೆಲ್ಲ ಆಲ್ ಆಪಲ್ಸ್ ಇರಬಹುದು. ಅಟ್ ಲೀಸ್ಟ್ ಅಂದ್ರೆ ಮಿನಿಮಮ್ 2 ಇರಲೇಬೇಕು. ಮಿನಿಮಮ್ ಅಟ್ ಲೀಸ್ಟ್ 2 ಅಂತಂದ್ರೆ ಮಿನಿಮಮ್ 2 ಇರಲೇಬೇಕು. ಅಂದ್ರೆ ಮೋಸ್ಟ್ 2 ಅಂತಂದ ಅಟ್ ಮೋಸ್ಟ್ ಅಂದ್ರೆ ಮ್ಯಾಕ್ಸಿಮಮ್ 2 ಇರಬಹುದು. ಮ್ಯಾಕ್ಸಿಮಮ್ ಎಷ್ಟಿರಬಹುದು? 2 ಇರಬಹುದು. ಓಕೆ, ಮ್ಯಾಕ್ಸಿಮಮ್ ಇರಬಹುದು 2 ಇರಬಹುದು. ಮ್ಯಾಕ್ಸಿಮಮ್ ಇಟ್ ಇಸ್ ಮ್ಯಾಕ್ಸಿಮಮ್ 2 ಇರಬಹುದು. ಮಿನಿಮಮ್ ಎಷ್ಟಿರಬಹುದು? ಮ್ಯಾಕ್ಸಿಮಮ್ 2 ಇರಲಿ. ಮ್ಯಾಕ್ಸಿಮಮ್ 2 ಇರಬಹುದು. 2 ಇರಲ್ಲ, 2 ಗಿಂತ ಕಡಿಮೆ ಎಷ್ಟೇ ಇರಲಿ. 2 ಗಿಂತ 1 ಇರಬಹುದು, 1 ಇರಬಹುದು, ಇಲ್ಲ ಇರಲೇ ಇಲ್ಲ. ಸೊ ದಿಸ್ ಇಸ್ ವಾಟ್ ಅಟ್ ಮೋಸ್ಟ್ ಅಂತ. ಅಟ್ ಲೀಸ್ಟ್ ಅಂದ್ರೆ ಮಿನಿಮಮ್ 2 ಇರಲೇಬೇಕಂತ. ಅಟ್ ಮೋಸ್ಟ್ 2 ಅಂದ್ರೆ ಮ್ಯಾಕ್ಸಿಮಮ್ 2. ಸೊ ಇಲ್ಲಿ ಮಿನಿಮಮ್ 2 ಇರಲೇಬೇಕು. ಮಿನಿಮಮ್ 2 ಇರಲೇಬೇಕು. ಅದು ನಮ್ಗೆ ಅಟ್ ಮೋಸ್ಟ್ ಅಂದ್ರೆ ಮ್ಯಾಕ್ಸಿಮಮ್ 2 ಇರಬಹುದು. 2 ಗಿಂತ ಕಡಿಮೆ ಇದ್ರೆ ಇರುತ್ತೆ, ಇರ್ಲಿಕ್ಕಿಲ್ಲ. ದಿಸ್ ಇಸ್ ವಾಟ್ ನಮ್ಗೆ ಅಟ್ ಲೀಸ್ಟ್ ಅಟ್ ಮೋಸ್ಟ್ ಮೀನಿಂಗ್ ಅಂತ ಅರ್ಥ. ಓಕೆ, ಇದ್ರ ಬೇಸಿಸ್ ಮೇಲೆ ನಮ್ ಕ್ವಶನ್ ಸಾಲ್ವ್ ಮಾಡೋಣ. ನಾವು ಜಸ್ಟ್ ಕ್ವಶನ್ ಏನಿದೆ ಅಂದಾಗ, so a group consists of 4 boys and 7 girls. 4 girls and 7 boys. In how many ways can a team of 5 members can be selected? Okay, so ನಮ್ಗೆ ಏನ್ ಮಾಡ್ಬೇಕು? 5 members ಒಂದು ಟೀಮ್ ನ ಸೆಲೆಕ್ಟ್ ಮಾಡ್ಬೇಕು. ಎದ್ರಿಂದ? ಓಕೆ, ಎದ್ರಿಂದ 4 girls ಮತ್ತೆ 7 boys. 4 girls ಮತ್ತೆ 7 boys ಇಂದ ನಾವು 5 members ನ ಒಂದು ಟೀಮ್ ಸೆಲೆಕ್ಟ್ ಮಾಡಬೇಕು. If team has no girl. Okay, if team has no girl ಅಂದ್ರೆ ಆ ಟೀಮ್ ಅಲ್ಲಿ ಹುಡುಗಿನೇ 5 members ಟೀಮ್ ಫಾರ್ಮ್ ಮಾಡಬೇಕು. ಓಕೆ, ಸೊ ಎಷ್ಟು ಯೂಸ್ ಮಾಡ್ಕೊಂಡು 4 girls 7 boys ಯೂಸ್ ಮಾಡ್ಕೊಂಡು 5 members ಇಲ್ಲಿಂದ ಸೊಲ್ಯೂಷನ್ ಮಾಡ್ತೀನಿ ನೋಡಿ. ಇಲ್ಲಿಂದ ಸೊಲ್ಯೂಷನ್ ಮಾಡ್ತೀನಿ. ಇಲ್ಲಿಂದ ಸೊಲ್ಯೂಷನ್ ಏನಿದೆ? ಸೊಲ್ಯೂಷನ್ ಇಸ್ ಈಕ್ವಲ್ ಟು, ಸೊ ನಮ್ಗೆ ಎಷ್ಟು ಬಾಯ್ಸ್ ಇದ್ದಾರೆ? ಓಕೆ, ಸೊ ನಮ್ಗೆ ಎಷ್ಟು ಬಾಯ್ಸ್ ಇದ್ದಾರೆ? ಸರಿ, 7 girls ಇದ್ದಾರೆ. 4 girls ಇದ್ದಾರೆ. 4 girls ಇದ್ದಾರೆ. ಓಕೆ, ಎಷ್ಟು ಬಾಯ್ಸ್ ಇದ್ದಾರೆ? 7 boys. 4 girls 7 boys ಇದ್ದಾರೆ. ಇದ್ರಲ್ಲಿ ನಾನು ಎಷ್ಟು ಮಾಡಬೇಕು? ಸೊ ಟು ಫಾರ್ಮ್ ಎ 5 members ಟೀಮ್. ಫಾರ್ಮ್ 5 members ಟೀಮ್ ಫಾರ್ಮ್. ಸೊ ಇದರಲ್ಲಿ 4 girls 7 boys ಅಂತ ನಾನು ಏನು ಮಾಡಬೇಕು? ಸೊ 5 members ಒಂದು ಟೀಮ್ ಫಾರ್ಮ್ ಮಾಡಬೇಕು. ಫಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟ್ ಕ್ವಶನ್ ಅಲ್ಲಿ ಆ ಟೀಮ್ ಅಲ್ಲಿ 5 members ಟೀಮ್ ಅಲ್ಲಿ ಹುಡುಗಿ ಇರಬಾರ್ದು, ಅಂದ್ರೆ ನೋ ಗರ್ಲ್.
ಸೊ ಫಸ್ಟ್ ಸೊ ಟೀಮ್ ಫಸ್ಟ್ 5 ಮೆಂಬರ್ಸ್ ಟೀಮ್ ಅಲ್ಲಿ ಏನ್ ಮಾಡ್ಬೇಕು, ಆ ಹುಡುಗಿನ ಏನ್ ಮಾಡಿ, ನೋ ಗರ್ಲ್ ನೋ ಗರ್ಲ್ ಅಂತ ಮೀನಿಂಗ್ ಏನು, ಎಲ್ಲಕ್ಕೆಲ್ಲ ಏನ್ ಮಾಡ್ಬೇಕು, ಎಲ್ಲಕ್ಕೆಲ್ಲ ಎಷ್ಟು ಜನ ಇಲ್ಲ ಅದು ಐದು ಜನಕ್ಕೆ ಯಾವ ಸೆಲೆಕ್ಟ್ ಮಾಡ್ಬೇಕು, ಬಾಯ್ಸ್ ನ ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ ಗರ್ಲ್ ಇರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ದಟ್ ಈಸ್ 5 ಮೆಂಬರ್ಸ್ are all are boys. Okay, 5 members all are boys ಅಂತಂದಾಗ ಇಲ್ಲಿ ನೋಡಿ ಅಲ್ಲಂದ್ರೆ ಬಾಯ್ಸ್ ಎಷ್ಟಿದ್ದಾರೆ, ಈಗ ಇಷ್ಟು ಜನದಲ್ಲಿ ನಾವು 5 ಮೆಂಬರ್ಸ್ ಟೀಮ್ ಮಾಡ್ಬೇಕು. ಅವೆಲ್ಲ ಏನಿರ್ಬೇಕು, ಬರೀ ಗರ್ಲ್ ಇರಬಾರ್ದು, ಬರೀ ಬಾಯ್ಸ್ ಇರ್ಬೇಕು. ಬಾಯ್ಸ್ ಎಷ್ಟು ಜನ ಇದ್ದಾರೆ, 7 ಜನ ಇದ್ದಾರೆ. ಸೊ ದಟ್ ಈಸ್ ಯು ಕ್ಯಾನ್ ರೈಟ್ ಆಸ್ 7C5. ಓಕೆ, ಸೊ ನಮಗೆ 7C5 ವೈ, ಬಿಕಾಸ್ 7 ಮೆಂಬರ್ಸ್ ಎಲ್ಲ ಬಾಯ್ಸ್ ಸೆಲೆಕ್ಟ್ ಮಾಡ್ಬೇಕಂದ್ರೆ 7C5. ಓಕೆ, ಅಂದ್ರೆ 7 ಬಾಯ್ಸ್ ಅಲ್ಲಿ 5 ಬಾಯ್ಸ್ ನ ತಗೋಬೇಕು. ಓಕೆ, ಸೊ ನಂಬರ್ ಆಫ್ ways okay to select no girl, that is equal to 7C5. ಓಕೆ, ಸೊ ಅದನ್ನ ಸಾಲ್ವ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸಾಲ್ವ್ ಮಾಡ್ಕೊಂಡು ಹೋದಾಗ ಸೊ ನಮಗೆ 7C5 ಅಂದ್ರೆ ಏನು, ದಟ್ ಈಸ್ 7 ಫ್ಯಾಕ್ಟೋರಿಯಲ್. ಅಂದ್ರೆ ಈಗ ನೋಡಿ ಗರ್ಲ್ ಇರಬಾರ್ದು, ಉಳಿದಿದ್ದೆಲ್ಲ ಇರಬೇಕು. ಅಂದ್ರೆ ಟೀಮ್ ಅಲ್ಲಿ 5 ಮೆಂಬರ್ಸ್ ಬಾಯ್ಸ್ ಇರಬೇಕು. ಅಂದ್ರೆ 7 ಬಾಯ್ಸ್ ಅಲ್ಲಿ ನಾನು 5 ಬಾಯ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, 7C5 that you can write as 7C5 that is equal to 7 factorial divided by 7 minus 5 factorial into 5. ಓಕೆ, ಸೊ ಇದನ್ನ ನಾವು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ. ಡಿವೈಡೆಡ್ ಬೈ 7 minus 5 factorial ಏನು ಬರೀಬಹುದು ನಾನು, 2 factorial. ಓಕೆ, into 5 factorial ಹೆಂಗಿದೆ ಅಂತ ಹೇಳ್ಕೊಳ್ಳಿ. ಓಕೆ, ಇಲ್ಲಿ 7 factorial ಇಟ್ಟರೆ 7 into 6 into 5 factorial. 5 factorial ಗೆಟ್ ಕ್ಯಾನ್ಸಲ್ ಮಾಡಿ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ ನಮಗೆ, 7 into 6 divided by 2 factorial ಅಂದ್ರೆ 2 into 1. 2 1 2 3. ಓಕೆ, 7 3 ಎಷ್ಟು ಆಗುತ್ತೆ, 21 ways. ಓಕೆ, ಸೊ ನಮಗೆ 5 ಮೆಂಬರ್ಸ್ ನ ಒಂದು ಟೀಮು, ಸೊ ಓನ್ಲಿ ನೋ ಗರ್ಲ್ ಇದ್ದಾಗ ಸೊ ನಮಗೆ ಎಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಬಹುದು ಟೀಮ್ ನ. ಸೊ ನಮಗೆ 21 ವೇಸ್ ಅಲ್ಲಿ ನಾನು ಟೀಮ್ ನ ಫಾರ್ಮ್ ಮಾಡಬೇಕು, 5 ಮೆಂಬರ್ಸ್ ನ ಟೀಮ್ ನ ಫಾರ್ಮ್ ಮಾಡಬಹುದು. ಓಕೆ, ಇಷ್ಟ ಆಯ್ತಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಈಗ ನೋ ಗರ್ಲ್ ಆಯ್ತಾ, ಈಗ ನೆಕ್ಸ್ಟ್ ಏನ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಅಟ್ ಲೀಸ್ಟ್ 1 by 1 ಗರ್ಲ್ ಇರಲೇಬೇಕು. ನಾವು 5 ಮೆಂಬರ್ಸ್ ಟೀಮ್ ಫಾರ್ಮ್ ಮಾಡಬೇಕಂದ್ರೆ ಏನ್ ಮಾಡಬೇಕು, 1 by ಅಥವಾ 1 ಗರ್ಲ್ ಇರಲೇಬೇಕು. ಅದನ್ನ ನೆಕ್ಸ್ಟ್ ಪೇಜ್ ಅಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಅಟ್ ಲೀಸ್ಟ್ 1 by and 1 ಗರ್ಲ್ ಇರಲೇಬೇಕು. ಈಗ ನೋಡಿ 5 ಮೆಂಬರ್ಸ್ ಟೀಮ್ ಮಾಡ್ಬೇಕಂದ್ರೆ, ಈಗ 5 ಮೆಂಬರ್ಸ್ ಟೀಮ್ ಮಾಡ್ಬೇಕಂದ್ರೆ ಸೊ ಅಟ್ ಲೀಸ್ಟ್ 1 by 1 ಗರ್ಲ್ ಇರಲೇಬೇಕು. ಪ್ರತಿ ಒಂದು ನಮ್ ಟೀಮ್ ಏನ್ ಮಾಡ್ತೀವಿ, 1 ಬಾಯ್ ಅಥವಾ 1 ಗರ್ಲ್ ಇರಲೇಬೇಕು. ಯಾವ ತರ ಟೀಮ್ಸ್ ಫಾರ್ಮ್ ಮಾಡ್ಬೋದು ಅಂದ್ರೆ, ಸೊ ಫಸ್ಟ್ ನೋಡಿ 1 ಬಾಯ್ ಇದೆ ಅಂತ ಅನ್ಕೊಳ್ಳಿ, 1 ಬಾಯ್ ತಗೊಂಡಿದ್ದೀನಿ ಅನ್ಕೊಳ್ಳಿ. 1 ಬಾಯ್ ತಗೊಂಡಿದೆ ಅಂತಂದಾಗ ಉಳ್ಕಿದ್ದ ಎಷ್ಟು ನಾವು 5 ಮೆಂಬರ್ಸ್ ಟೀಮ್ ಮಾಡುವಾಗ ಉಳ್ಕಿದ್ದ ಎಷ್ಟು ಗರ್ಲ್ಸ್ ತಗೊಳ್ಳೋಣ, 4 ಗರ್ಲ್ಸ್. 1 ಬಾಯ್ ಅಂಡ್ 4 ಗರ್ಲ್ಸ್. ಓಕೆ, 1 ಬಾಯ್ ಅಂಡ್ 4 ಗರ್ಲ್ಸ್. ಅದೇ ತರ ನಾನು ಈಗ 2 ಬಾಯ್ಸ್ ತಗೊಂಡಿದ್ದೀನಿ, 2 ಬಾಯ್ಸ್. ಇನ್ನೊಂದು ಟೀಮ್ ಯಾವ ತರ ಮಾಡುವ, ಅಥವಾ ಇದಿಲ್ಲ ಅಂದ್ರೆ ಅಥವಾ ಹಿಂಗಿರ್ಬೋದು ನಾವು. ಸೊ ನಮ್ಗೆ 2 ಬಾಯ್ಸ್ ಅಂಡ್ ಸೊ 3 ಗರ್ಲ್ಸ್ ಇರೋ ಒಂದು ಟೀಮ್ ಫಾರ್ಮ್ ಮಾಡಬಹುದು, ಅಥವಾ ಇನ್ನೊಂದು ಯಾವ ತರ ಟೀಮ್ ಫಾರ್ಮ್ ಮಾಡಬಹುದು. ಸೊ 3 ಬಾಯ್ಸ್ ಅಂಡ್ 3 ಬಾಯ್ಸ್ ಅಂಡ್ 2 ಗರ್ಲ್ಸ್ ಇರೋ ಒಂದು ಟೀಮ್ ಫಾರ್ಮ್ ಮಾಡಬಹುದು. ಅಥವಾ ಇದಿಲ್ಲ ಅಂದ್ರೆ ನಮ್ಗೆ ನೆಕ್ಸ್ಟ್ ನಮ್ಗೆ 4 ಬಾಯ್ಸ್ ಅಂಡ್ 1 ಗರ್ಲ್ ಇರೋ ತರ ಟೀಮ್ ಫಾರ್ಮ್ ಮಾಡಬಹುದು. ಓಕೆ, ಇಷ್ಟು ರೀತಿಯಲ್ಲಿ ನಾವು ಟೀಮ್ ಫಾರ್ಮ್ ಮಾಡಿಸ್ಬೋದು. ಓಕೆ, ಇದು ಒಂದು ಟೀಮ್ ತರ, ಇದೊಂಥರ ಟೀಮ್ ಫಾರ್ಮ್ ಮಾಡಬಹುದು, ಇದೊಂದು ತರ ಟೀಮ್ ಫಾರ್ಮ್ ಮಾಡಬಹುದು, ಇದೊಂಥರ ಟೀಮ್ ಫಾರ್ಮ್ ಮಾಡಬಹುದು, ಇದೊಂಥರ ಟೀಮ್ ಫಾರ್ಮ್ ಮಾಡಬಹುದು. ಓಕೆ, ಸೊ ಎಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ನಾವು ಟೀಮ್ ಫಾರ್ಮ್ ಮಾಡಬಹುದು ಅಂತ ಹೇಳಿ ಬರೀಬೇಕು. ಓಕೆ, ನಾವು ಜಸ್ಟ್ ಇಲ್ಲಿ ಆ್ಯಂಡ್ ಆರ್ ಅಂತ ಹೇಳಿ ಮೀನಿಂಗ್ ನಾನು ಯೂಸ್ ಹೇಳ್ತೀನಿ. ಇಲ್ಲಿ ಫಸ್ಟ್ ಏನ್ ಮಾಡಬಹುದು, ಸೊ ವೇರ್ ಯು ಕ್ಯಾನ್ ಡು ದಿಸ್ 1 ಬಾಯ್ ಅಂಡ್ 4 ಗರ್ಲ್ಸ್, ಅಥವಾ ನೆಕ್ಸ್ಟ್ 2 ಬಾಯ್ಸ್ ಅಂಡ್ 3 ಗರ್ಲ್ಸ್. ಓಕೆ, ಆರ್ ಇನ್ನೊಂದ್ರೆ ಯಾವ ಹೇಳಬೇಕು, 3 ಬಾಯ್ಸ್ ಅಂಡ್ 2 ಗರ್ಲ್ಸ್, ಅಥವಾ ಇನ್ನೊಂದ್ರೆ ಯಾವ 4 ಬಾಯ್ಸ್ ಇರ್ಬೋದು 1 ಗರ್ಲ್. ಬೇಕಾದ್ರೆ ನೋಡಿ, ಇನ್ ಪ್ರತಿ ಒಂದರಲ್ಲಿ ಅಟ್ಲೀಸ್ಟ್ 1 ಬಾಯ್ 1 ಗರ್ಲ್ ಇದೆ. ಇದರಲ್ಲಿ 1 ಬಾಯ್ 1 ಗರ್ಲ್ ಇದೆ, ಇಲ್ಲಿ 1 ಬಾಯ್ 1 ಗರ್ಲ್ ಇದೆ. ಅಟ್ಲೀಸ್ಟ್ 1 ಬಾಯ್ 1 ಗರ್ಲ್ ಇರ್ಬೇಕಂತ ಹೇಳಿ 1 ಬಾಯ್ 1 ಗರ್ಲ್ ಇದೆ. ಅದಕ್ಕೋಸ್ಕರ ಈ ತರ ಇದನ್ನೇ ನಾನು ಏನ್ ಮಾಡ್ಬೇಕು, ನಮ್ಗೆ ಟೋಟಲ್ ಆಗಿ ಎಷ್ಟು ಬಾಯ್ಸ್ ಇದಾರೆ, 7 ಬಾಯ್ಸ್ ಇದಾರೆ. 7 ಬಾಯ್ಸ್ ಇದಾರೆ. ಎಷ್ಟು ಗರ್ಲ್ಸ್ ಇದಾರೆ, ಸೊ ನಮ್ಗೆ 4 ಗರ್ಲ್ಸ್ ಇದಾರೆ. 7 ಬಾಯ್ಸ್ ಇದಾರೆ. ಇದರಿಂದ ಸೆಲೆಕ್ಟ್ ಮಾಡ್ಬೇಕು ನಾವು. ಸೊ ಈಗ ನೋಡಿ, ಇಲ್ಲಿ 7 ಬಾಯ್ಸ್ ಇಂದ ಎಷ್ಟು ಬಾಯ್ಸ್ ಸೆಲೆಕ್ಟ್ ಮಾಡ್ಬೇಕು, 1 ನ ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ 7C1.
ಓಕೆ, ಎಲ್ಲೆಲ್ಲಿ ನಾನು ಇಂಟು ಬಂದಿದೆ. ಸೊ ಎಲ್ಲೆಲ್ಲಿ ಇಂಟು ಬಂದಿದೆ ನಾನು ಏನ್ ತಗೋಬೇಕಂತ ಹೇಳಿದೆ, ನಾನು ಎಲ್ಲೆಲ್ಲಿ ಇಂಟು ಬಂದಿದೆ ಸೊ ಬೇರೆ ಸರಿ ಎಲ್ಲೆಲ್ಲಿ ಆಂಡ್ ಬಂದಿದೆ ಅಲ್ಲಿ ಏನ್ ಮಾಡ್ಬಿಟ್ಟು ಇಂಟು ಬರ್ಬೇಕು ಅಂತ ಹೇಳಿದ್ದೇನೆ. ಓಕೆ, ಇಂಟು ಆಯ್ತಾ. ಓಕೆ, ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದೆ. ಅದೇ 4C 4 ಗರ್ಲ್ಸ್ ಸೆಲೆಕ್ಟ್ ಮಾಡಿ. ಎಷ್ಟು ಗರ್ಲ್ಸ್ ಇಂದ 4 ಗರ್ಲ್ಸ್ ಸೆಲೆಕ್ಟ್ ಮಾಡ್ಬೇಕು, 4 ಗರ್ಲ್ಸ್ ಇಂದ 4 ಗರ್ಲ್ಸ್ ಸೆಲೆಕ್ಟ್ ಮಾಡ್ಬೇಕು. ದಟ್ ಈಸ್ 4C 4. ಇಷ್ಟ ಆಯ್ತಾ. ನೆಕ್ಸ್ಟ್ ಆರ್ ಅಂದ್ರೆ ಏನ್ ಹೇಳ್ತಿದೆ, ಪ್ಲಸ್ ಅಂತ ಹೇಳಿ. ಆರ್ ಅಂತ ಹೇಳಿದಾಗ ಏನ್ ಹೇಳ್ತೇವೆ, ಪ್ಲಸ್ ಅಂತ ಹೇಳಿದೆ. ಅದೇ ತರ ಇಲ್ಲಿ ಏನಿದೆ, ಸೊ ಇಲ್ಲಿ ನೋಡಿ ಚೆನ್ನಾಗಿ ಬರ್ತದೆ 4C4. ಓಕೆ, 4C4 ಆರ್ ಅಂದ್ರೆ ಪ್ಲಸ್. ನೆಕ್ಸ್ಟ್ ಇಲ್ಲಿ 2 ಬಾಯ್ಸ್ ಸೆಲೆಕ್ಟ್ ಮಾಡ್ಬೇಕು. ಎಷ್ಟು ಬಾಯ್ಸ್ ಇಂದ 7 ಬಾಯ್ಸ್ ಇಂದ 2 ಬಾಯ್ಸ್ ಸೆಲೆಕ್ಟ್ ಮಾಡ್ಬೇಕು. ದಿಸ್ ವಿಲ್ ಬಿಕಮ್ 7C2. ಓಕೆ, ಇಂಟು ಆಂಡ್ ಇದೆ ಇಂಟು ಅಂದ್ರೆ 3 ಗರ್ಲ್ಸ್ ಸೆಲೆಕ್ಟ್. ಎಷ್ಟು ಗರ್ಲ್ಸ್ ಇಂದ 4 ಗರ್ಲ್ಸ್ ಇಂದ 3 ಗರ್ಲ್ಸ್ ಸೆಲೆಕ್ಟ್ ಮಾಡ್ಬೇಕು. ದಟ್ ಈಸ್ 4C3. ಆರ್ ಅಂದ್ರೆ ಏನ್ ಬರೀಬಹುದು ನಾನು, ಆರ್ ಪ್ಲಸ್. ಅದೇ ತರ ಇಲ್ಲಿ 3 ಬಾಯ್ಸ್. ಓಕೆ, 3 ಬಾಯ್ಸ್ ಸೆಲೆಕ್ಟ್ ಮಾಡಿ. ಎಷ್ಟು ಬಾಯ್ಸ್ ಇಂದ ನಾವು 7 ಬಾಯ್ಸ್ ಇಂದ 3 ಬಾಯ್ಸ್ ಸೆಲೆಕ್ಟ್ ಮೀನ್ಸ್ 7C3. ಓಕೆ, 7C3 ಅಂಡ್ ಅಂದ್ರೆ ನಮಗೆ ಮಲ್ಟಿಪ್ಲಿಕೇಶನ್. ಸೊ ನೆಕ್ಸ್ಟ್ 2 ಗರ್ಲ್ಸ್ ಸೆಲೆಕ್ಟ್ ಮಾಡಿ. ಎಷ್ಟು ಗರ್ಲ್ಸ್ ಇಂದ 4 ಗರ್ಲ್ಸ್ ಇಂದ 2 ಗರ್ಲ್ಸ್ ಸೆಲೆಕ್ಟ್ ಮಾಡಿದ್ರೆ ದಟ್ ಈಸ್ 4C2. ಆರ್ ಅಂದ್ರೆ ಪ್ಲಸ್. ದಟ್ ಈಸ್ 4 ಬಾಯ್ಸ್ ಸೆಲೆಕ್ಟ್ ಮಾಡಬೇಕು. ಎಷ್ಟು ಬಾಯ್ಸ್ ಇಂದ 7 ಬಾಯ್ಸ್ ಇಂದ ದಿಸ್ ವಿ ಕ್ಯಾನ್ ಇಟ್ ಆಸ್ 7C4 ಅಂಡ್ 1 ಗರ್ಲ್ ಸೆಲೆಕ್ಟ್ ಮಾಡಬೇಕು. ದಟ್ ಈಸ್ 4C. ಓಕೆ, ಇಷ್ಟ ಆಯ್ತಾ. ಸೊ ಇದನ್ನೆಲ್ಲ ಅರೇಂಜ್ ಮಾಡ್ತೀನಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. ಇದು ಕ್ಯಾಲ್ಕುಲೇಷನ್ ಹೆಂಗ್ ಬರುತ್ತೆ, ಯು ನೋ ದಟ್. ಸೊ ನಂಬರ್ ಆಫ್ ways to form a team of 5 members ಅಥವಾ ಡೈರೆಕ್ಟ್ ಆಗಿ ನಂಬರ್ ಆಫ್ ways ಬರ್ಕೊಳ್ಳಿ ಲಾಸ್ಟ್ ಇರುತ್ತೆ. ಸೊ ನಂಬರ್ ಆಫ್ ways is equal to ಈ 7C1 ಮಾಡ್ಕೊಳ್ಳಿ. 7C1. ಓಕೆ, ಇದನ್ನೇ ನಂಬರ್ ಆಫ್ ways, ಇದನ್ನು ಬಿಲ್ಲೇ ಬರೀಬೇಕಿತ್ತು. ಇಟ್ ಈಸ್ ನಂಬರ್ ಆಫ್ ways ಅಂತ ಬರ್ಕೊಂಡು ಸೊ ಇದನ್ನ ಬರ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೊಂತ ಹೋದ್ರೆ ಏನಾಗುತ್ತೆ, ದಟ್ ಈಸ್ 7C1 ಅಂದ್ರೆ ಏನಾಗುತ್ತೆ, 7C1 ಅಂದ್ರೆ 7 ಆಗುತ್ತೆ. ವೈ ಬಿಕಾಸ್ ನಾನು ಹೇಳಿದ್ದೀನಿ ಅವಾಗಲೇ, ಇದನ್ನ ನೆನಪಿರ್ಲಿ ನಿಮಗೆ. ದಟ್ ಈಸ್ NC1 is nothing but n, NC0 is nothing but 1, that is NCn is nothing but 1, NCn minus 1 is nothing but n ಅಂತ ಇಷ್ಟು ಫಾರ್ಮುಲಾಸ್ ನೆನಪಿರ್ಲಿ. ಓಕೆ, ಸೊ ದಟ್ 7C1 ಅಂದ್ರೆ ಏನಾಗುತ್ತೆ 7 ಆಗುತ್ತೆ ಇಂಟು 4C4 ಅಂದ್ರೆ ದಟ್ ಈಸ್ 1 ಆಗುತ್ತೆ. ಇದೆಷ್ಟೇ ಪ್ಲಸ್ 7C2 ಅಂದ್ರೆ ಏನು, 7C2 ಅಂದ್ರೆ ಏನಾಗುತ್ತೆ, ದಟ್ ಈಸ್ ಯು ಹ್ಯಾವ್ ಟು ಫೈಂಡ್ ಔಟ್ 7C2 ಯೂಸಿಂಗ್ ಫಾರ್ಮುಲಾ ಕಂಡುಹಿಡಿದ್ಬಿಡಿ 7 ಫ್ಯಾಕ್ಟರ್. ನೀವು ಬೇಕಾದ್ರೆ ಸೈಡಿಗೆ ಪೆನ್ಸಿಲ್ ಇಂದ ಬರ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಬರೆಯುವಾಗನು ಸೈಡ್ ಪೆನ್ಸಿಲ್ ಇಂದ ಇವೆಲ್ಲ ಮಾಡಿದ್ದಿರ್ಲಿ. ಬಿಕಾಸ್ ನಾನು ಇಲ್ಲಿ ಪ್ಲೇಸ್ ಇಲ್ಲ ಅಂತೇಳಿ ಎಲ್ಲ ಅರೇಂಜ್ ಮಾಡ್ತಿದ್ದೀನಿ. ನೀವು ಸೈಡ್ಗೆ ಪೆನ್ಸಿಲ್ ಇಂದ ನೀಟಾಗಿ ಬರೀರಿ. ಓಕೆ, ವೈ ಬಿಕಾಸ್ ನೀವು ಎಕ್ಸಾಮ್ ನೀನು ಬರ್ದಿಲ್ಲ ಅಂದ್ರೆ ಎಕ್ಸಾಮ್ಲರ್ ನೀವು ಕಾಪಿ ಮಾಡಿರೋ ಅಂತ ಅನ್ಕೊಳ್ತಾರ. ಅದಕ್ಕೆ ಸೈಡಿಗೆ ಎಲ್ಲ ಪೆನ್ಸಿಲ್ ಇಂದ ಮಾಡಿ ನೀಟಾಗಿ. 7C2 ಆಗಿದ್ರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 minus 2 ಫ್ಯಾಕ್ಟೋರಿಯಲ್. 7 minus 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಓಕೆ, ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ 7 minus 2 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟಾಗುತ್ತೆ, ದಟ್ ಈಸ್ 5 ಫ್ಯಾಕ್ಟೋರಿಯಲ್ ಆಗುತ್ತೆ. 5 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಯು ಕ್ಯಾನ್ ಇಟ್ ಆಸ್ 2 into 1. Okay, 2 into 1. ಇಲ್ಲಿ 7 ಫ್ಯಾಕ್ಟೋರಿಯಲ್ ಏನು ಬರೀತೀನಿ ನಾನು, 7 into 6 into 5 ಫ್ಯಾಕ್ಟೋರಿಯಲ್. ಓಕೆ, 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಓಕೆ, 2 1 2 3 ಇಷ್ಟಂತೂ 7 3 ಎಷ್ಟು ಬಂತು, ನಮ್ಗೆ 7 3 21 ಬಂತು. 7 3 21 ಬಂತ. ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ 21. ಓಕೆ, ಇಂಟು 4C3 ಅಂದ್ರೆ ಏನ್ ಬರ್ತದೆ ನೋಡಿ, ಏನ್ ಹೇಳಿದೆ NCn minus 1 ಅಂದ್ರೆ ಇಲ್ಲಿ 4 ಇದ್ದಾಗ ಅದ್ರ ಒಂದು ಕಡಿಮೆ ಇದ್ದಾಗ ನಾವೇನ್ ಬರ್ತದೆ ಇಲ್ಲಿ ಏನ್ ಇರ್ತದೆ, ಇಲ್ಲಿ 4C3 ಆಯ್ತಾ. So 4C3 is also 4C3 is also equal to 4 ಬರುತ್ತೆ. So that is why this you can add as 4C3 can add as 4. Okay, plus 7. Okay, ಈಗ ಏನ್ ಮಾಡೋಣ, 7C3 ಕಡೆ ಇಡೋಣ. 7C3 ಏನ್ ಬರೆಯೋದು, ಸೈನ್ ಕಡೆ ಇಡೋಣ. 7C3 that is equal to 7 factorial divided by 7 minus 3. 7 minus 3 factorial into 3 factorial. So ನಮಗೆ 7 ಫ್ಯಾಕ್ಟೋರಿಯಲ್ ಏನು ಬರ್ಕೊಳ್ಳಿ ಸದ್ಯಕ್ಕೆ. ಈ ಡಿನಾಮಿನೇಟರ್ ಏನಿದೆ 7C3 7 minus 3 ಫ್ಯಾಕ್ಟೋರಿಯಲ್ ಇದೆ. 7 minus 3 ಫ್ಯಾಕ್ಟೋರಿಯಲ್ ಅಂದ್ರೆ 4 ಫ್ಯಾಕ್ಟೋರಿಯಲ್ ಬರುತ್ತೆ. ಈಗ ಇಂಟು 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಏನು ಬರೀಬಹುದು ಅಂದ್ರೆ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 into 2 into 1 ಇದೆ. 7 ಫ್ಯಾಕ್ಟೋರಿಯಲ್ ಏನು ಬರೀತೀರಾ, 7 into 6 into 5 into 4 ಫ್ಯಾಕ್ಟೋರಿಯಲ್. ಇಲ್ಲಿ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಓಕೆ, ಇಲ್ಲಿ ಏನಾಗುತ್ತೆ 3 2 is 6 ಆಗುತ್ತೆ. ಓಕೆ, 3 2 is 6, ಇಲ್ಲಿ 6 ಕ್ಯಾನ್ಸಲ್ ಮಾಡಿ 3 2 is 6 ಒಂದು. ಅದೇ ತರ ಇಲ್ಲಿ ಉಳಿದ್ರು 7 into 4 7 into 5 ಉಳಿತಾ. ಓಕೆ, ಅಲ್ಲಿ ಏನು ಉಳಿತು 7 into 5 ಉಳಿತು. 7 5 ಎಷ್ಟಾಗುತ್ತೆ 35 ಆಗುತ್ತೆ. ವಿಚ್ ಮೀನ್ಸ್ 7C3 ಎಷ್ಟಾಗುತ್ತೆ ನಮಗೆ 35. ಯು ರೈಟ್ ಇಟ್ 35. ಓಕೆ, ದಟ್ ಈಸ್ 35 into 4C2 ಎಷ್ಟು ಬರುತ್ತೆ. 4C2 ಎಷ್ಟಿದೆ ಅಂತಂದಾಗ ಸೊ ನೋಡಿ 4C2 you can write as 4C2 that is equal to 4 factorial divided by 4 factorial divided by 4 minus 2 factorial. 4 minus 2 factorial into 2 factorial. Okay, so now so denominator ನೋಡಿ 4C2 factorial ಅಂದ್ರೆ 4 minus 2 ಅಂದ್ರೆ
2 ಫ್ಯಾಕ್ಟರಿಯಲ್ ಬರುತ್ತೆ. ಸೊ ದಟ್ ಈಸ್ 2 ಫ್ಯಾಕ್ಟರಿಯಲ್ ರೈಟ್ ಆಸ್ ಇಟ್ ಈಸ್. ಓಕೆ 2 ಫ್ಯಾಕ್ಟರಿಯಲ್ ಹೆಂಗ್ ಬರೀಬಹುದು ಅಂದ್ರೆ 2 into 1 ಅಂತ ಬರೀತೀನಿ. ಓಕೆ ಅದೇ 4 ಫ್ಯಾಕ್ಟರಿಯಲ್ ಹೆಂಗಿದೆ 4 into 3 into 2 into ಸೊ 2 ಫ್ಯಾಕ್ಟರಿಯಲ್ ಅಂತ ಬರೀಬಹುದು. 2 ಫ್ಯಾಕ್ಟರಿಯಲ್ ಕ್ಯಾನ್ಸಲ್ ಮಾಡಿ. ಓಕೆ ನಮಗೆ 2 1 2 2 ಸೊ 2 3 ಎಷ್ಟು ಬಂತು 6 ಬಂತು. ಓಕೆ 4c2 ನಮಗೆ ಎಷ್ಟು ಬಂದಿದೆ ದಟ್ ಈಸ್ 6 ಬಂತು. ಇದು 6 ಬಂತು. ಓಕೆ ನಮಗೆ ಇಷ್ಟ ಆಯ್ತಾ. ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಏನಿದೆ 7c4. ಸೊ 7c4 is also equal to 35. Okay 7c4 is also equal to 35. Why? Because ನಿಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಇದು NCR that is equal to NCn minus R. So NCR that is equal to NCR that is equal to NCn minus R. ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ NCR ಅಂದ್ರೆ ಏನು ನಮಗೆ ಇಲ್ಲಿ 7c3 ಇದೆ. 7c3 also that is equal to 7c7 minus 3. 7c7 minus 3 ಅಂದ್ರೆ ಏನು ಬರುತ್ತೆ 7c7 minus 3 ಅಂದ್ರೆ 7c7 minus 3 ಅಂದ್ರೆ 4 ಅಂದ್ರೆ ಇಲ್ಲಿ ಏನು ಬರುತ್ತೆ NCR that is also equal to NCn minus R. ಅಂದ್ರೆ 7c3 is also equal to 7c ಅಂದ್ರೆ ಇದರೊಳಗೆ ಕಳೆದ್ರೆ ಏನು ಬರುತ್ತೆ 4 ಬರುತ್ತೆ. ಓಕೆ ಸೊ 4 ಬರುತ್ತೆ 7c3 is also equal to 7c4 ಬರುತ್ತೆ. ಸೊ ಇಲ್ಲಿ 7c3 ಎಷ್ಟು ಬಂದಿದೆ ನಮಗೆ 35 ಬಂದ್ರೆ 7c4 ಎಷ್ಟು ಬಂತು ದಟ್ ಇಸ್ 35. ಓಕೆ ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸಲ ಇದೇ ತರ ಮಾಡ್ಕೊಳ್ಳಿ. 7c5 ಅಂತ ಮಾಡ್ಕೊಳ್ಳಿ ನಿಮ್ಗೆ. ಸರಿ 7c4 ಅಂತ ಮಾಡ್ಕೊಳ್ಳಿ ನಿಮ್ಗೆ ಬರುತ್ತೆ. ಓಕೆ ಇಷ್ಟ ಆಯ್ತಾ. ನೆಕ್ಸ್ಟ್ ಇಂಟು 4c1 ಅಂದ್ರೆ ಎಷ್ಟು ಬರುತ್ತೆ ದಟ್ ಇಸ್ 4. ಓಕೆ 4c1 ಅಂದ್ರೆ 4 ಬರುತ್ತೆ. ಈಗ ಮುಂದೆ ಕ್ಯಾಲ್ಕುಲೇಷನ್ ಮಾಡೋಣ. ಇದನ್ನೆಲ್ಲ ತೆಗೆದು ನೋಡಿ ಇಲ್ಲಿಂದ. ಸೊ ನೆಕ್ಸ್ಟ್ ಏನ್ ಬರುತ್ತೆ ನಮಗೆ ಇದು ನನ್ನ 7 into 1 is 7 ಬರುತ್ತೆ. 7 into 1 ಮಾಡಿದಾಗ 7 ಬರುತ್ತೆ ಪ್ಲಸ್ ಸೊ 4 into 1 is 4. ಓಕೆ 4 2 is 8. ಓಕೆ ನೆಕ್ಸ್ಟ್ ಪ್ಲಸ್ 6 5 is 30 6 3 is 18 18 ಪ್ಲಸ್ 3 ಮಾಡಿದಾಗ ಎಷ್ಟಾಗುತ್ತೆ ದಟ್ ಈಸ್ 21. ಓಕೆ ಪ್ಲಸ್ ಇದನ್ನೇನಾಗುತ್ತೆ 4 5 is ಎಷ್ಟಾಗುತ್ತೆ 20 ಆಗುತ್ತೆ. 4 5 is 20 4 5 is 20 ಆದಾಗ 4 5 is 20 4 3 is ಎಷ್ಟಾಗುತ್ತೆ 12 ಆಗುತ್ತೆ. ಸೊ 12 ಪ್ಲಸ್ 2 ಮಾಡಿದಾಗ ಏನಾಗುತ್ತೆ ಇವೆಲ್ಲ ಆಡ್ ಮಾಡಿ. ಸೊ ಇವೆಲ್ಲ ಆಡ್ ಮಾಡಿದಾಗ ಏನಾಗುತ್ತೆ ನೋಡಿ ನಮಗೆ 210 ಪ್ಲಸ್ 140 ಪ್ಲಸ್ 84 ಪ್ಲಸ್ 7. ಓಕೆ 4 ಪ್ಲಸ್ 7 ಅಂದ್ರೆ 11 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಇಲ್ಲೆಲ್ಲ ಆಡ್ ಮಾಡಿದಾಗ this will become 12 plus 2 ಮಾಡಿದ್ರೆ 14 ಆಗುತ್ತೆ. ಸೊ this will become 441. ಸೊ 441 ಬೇಸ್ ಅಲ್ಲಿ ನಾವು ಸೊ 441 ಬೇಸ್ ಅಲ್ಲಿ ಒಂದು ಅಟ್ ಲೀಸ್ಟ್ 1 ಬಾಯ್ ಮತ್ತೆ 1 ಗರ್ಲ್ ಇರೋ ಟೀಮ್ ನ ಫಾರ್ಮ್ ಮಾಡಬಹುದು. 1 ಬಾಯ್ ಇರೋ ಮತ್ತೆ 1 ಗರ್ಲ್ಸ್ ಇರೋ ಟೀಮ್ ನ ಫಾರ್ಮ್ ಮಾಡಬಹುದು. 441 ಇದಾಯ್ತಾ. ಲಾಸ್ಟ್ ಏನಿದೆ ನೋಡಿ. ಲಾಸ್ಟ್ ಏನಿದೆ ಅಂತಂದಾಗ ಅಟ್ ಲೀಸ್ಟ್ 3 ಗರ್ಲ್ಸ್ ಶುಡ್ ಇದೆ. ಓಕೆ ಅಟ್ ಲೀಸ್ಟ್ 3 ಗರ್ಲ್ಸ್ ಅಂದ್ರೆ 3 ಗರ್ಲ್ಸ್ ಇರಲೇಬೇಕು. ಸೊ ಲಾಸ್ಟ್ ಏನಿದೆ ಅಟ್ ಲೀಸ್ಟ್ 3 ಗರ್ಲ್ಸ್. ಓಕೆ ಅಟ್ ಲೀಸ್ಟ್ 3 ಗರ್ಲ್ಸ್ ಅಂತ ಬರೀತೀನಿ ನೋಡಿ. ಅಟ್ ಲೀಸ್ಟ್ 3 ಗರ್ಲ್ಸ್ ಇರಲೇಬೇಕು. ನಾವು 5 ಮೆಂಬರ್ಸ್ ಟೀಮ್ ಅಲ್ಲಿ ಏನಿರಬೇಕು ಅಟ್ ಲೀಸ್ಟ್ 3 ಗರ್ಲ್ಸ್ ಇರಬೇಕಂತ ಹೇಳಿದ್ರೆ ಅಟ್ ಲೀಸ್ಟ್ 3 ಗರ್ಲ್ಸ್ ಅಂದ್ರೆ ಏನು 3 ಗರ್ಲ್ಸ್ ಇದಾರೆ ಅಂತ 3 ಗರ್ಲ್ಸ್ ಇದ್ದಾರೆ. 3 ಗರ್ಲ್ಸ್ ಅಂದ್ರೆ ಉಳಿದ ಎಷ್ಟು ಜನ ಆಡ್ ಮಾಡ್ಬೇಕು ನಾವು. ಸೊ 2 ಬಾಯ್ಸ್ ಆಡ್ಬೇಕಂದ್ರೆ 5 ಮೆಂಬರ್ಸ್ ಟೀಮ್ ಮಾಡ್ಬೇಕಂದ್ರೆ ಎಷ್ಟು ನೋಡ್ಬೇಕು ದಟ್ ಈಸ್ 3 ಗರ್ಲ್ಸ್ ಇರಬೇಕು ಅಂಡ್ 2 ಬಾಯ್ಸ್. ಅಥವಾ ಈಗ 4 ಗರ್ಲ್ಸ್ ತಗೋಣ. ಈಗ 4 ಗರ್ಲ್ಸ್ ತಗೋಣ ಉಳಿಯೋದು ನಮ್ ಗರ್ಲ್ಸ್ ಎಷ್ಟಿದ್ದಾರೆ ನಮ್ ಗರ್ಲ್ಸ್ ಇರೋದೇ 4 ಮೆಂಬರ್ಸ್. ಈಗ 3 ಗರ್ಲ್ಸ್ ತಗೋದು ಅಥವಾ ಅಟ್ಲೀಸ್ಟ್ ಅಂದ್ರೆ 3 ಅಥವಾ 3 ಗಿಂತ ಜಾಸ್ತಿ ಎಷ್ಟಾರ ಇರಲಿ. ಓಕೆ 3 ಗರ್ಲ್ಸ್ ಅಂದ್ರೆ 3 ಗರ್ಲ್ಸ್ ತಗೊಂಡಿರಿ. ಓಕೆ ಸೊ ನೆಕ್ಸ್ಟ್ ಅಟ್ಲೀಸ್ಟ್ 3 ಅಂದ್ರೆ 3 ಗರ್ಲ್ಸ್ ತಗೊಂಡಿ. ನೆಕ್ಸ್ಟ್ 3 ಅಥವಾ 3 ಗಿಂತ ಜಾಸ್ತಿ ಅಂದ್ರೆ 4 ಗರ್ಲ್ಸ್ ತಗೊಂಡಿ. 4 ಗರ್ಲ್ಸ್ ಜೊತೆ 5 ಮೆಂಬರ್ಸ್ ಟೀಮ್ ಮಾಡಬೇಕಂದ್ರೆ ಎಷ್ಟು 1 ಬಾಯ್. ಓಕೆ 5 ತಗೋಬೇಕಿತ್ತು ಬಟ್ 5 ಗರ್ಲ್ಸ್ ಇಲ್ಲ ನಮ್ಗೆ. ಸೊ 5 ಗರ್ಲ್ಸ್ ತಗೋಬೇಕಿತ್ತು ಬಟ್ 5 ಗರ್ಲ್ಸ್ ಎಷ್ಟು ಕೊಡಿದೆ ನಮ್ಗೆ 5 ಇಲ್ಲ. ದಟ್ ಈಸ್ ವೈ ನಮ್ಗೆ ಇಷ್ಟರೊಳಗೆ ಇಷ್ಟು ಕಂಡೀಷನ್ಸ್ ಬರ್ಬೋದು. ನಾವ್ ಏನ್ ಬರಿಬಹುದು ಇಲ್ಲಿ. ಸೊ ನಮ್ಗೆ 3 ಗರ್ಲ್ಸ್ ಅಂಡ್ 2 ಬಾಯ್ಸ್ ಒಂದು ಟೀಮ್ ಆಗುತ್ತೆ. ಅಥವಾ ಇನ್ನೊಂದೇನು ಸೊ 4 ಗರ್ಲ್ಸ್ ಇರೋ ಅಂಡ್ 1 ಬಾಯ್ ಇರೋ ಟೀಮ್. Okay, so which means number of ways is equal to number of ways to form 5 members team. Number of ways to form 5 member team at least 3 girls that is equal to ಏನು ಬರ್ತದೆ 3 girls ಅಂದ್ರೆ ಏನು that you can guess ಅಂದ್ರೆ 7 ಎಷ್ಟಿದ್ದಾರೆ. ಸೊ ನಮಗೆ 4 ಗರ್ಲ್ಸ್ ಇದ್ದಾರೆ ನಮಗೆ 7 ಬಾಯ್ಸ್. ಓಕೆ 4 ಗರ್ಲ್ಸ್ ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡಬೇಕು ನಾವು 3 ಗರ್ಲ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ದಟ್ ಈಸ್ ಯು ಕ್ಯಾನ್ ರೈಟ್ 4c3 ಇಂಟು ಸೊ ನಮಗೆ 2 ಬಾಯ್ಸ್ ಸೆಲೆಕ್ಟ್ ಮಾಡಬೇಕು. ಎಷ್ಟು ಬಾಯ್ಸ್ ಅಲ್ಲಿ 7 ಬಾಯ್ಸ್ ಅಲ್ಲಿ ನಾವು 2 ಬಾಯ್ಸ್ ಸೆಲೆಕ್ಟ್ ಮಾಡಬೇಕು. ಪ್ಲಸ್ ಇಲ್ಲಿ ಆರ್ ಇಂದ ಏನ್ ಮಾಡಬೇಕು ಪ್ಲಸ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಇಲ್ಲಿ ಅರೇಂಜ್ ಮಾಡ್ಕೊಂಡು ನೋಡಿ. ಅದೇ ತರ ಇಲ್ಲಿ 4 ಗರ್ಲ್ಸ್ ಅಲ್ಲಿ 4 ಗರ್ಲ್ಸ್ ಸೆಲೆಕ್ಟ್ ಮಾಡಿ 4 ಗರ್ಲ್ಸ್ ಅಲ್ಲಿ 4 ಗರ್ಲ್ಸ್ ಸೆಲೆಕ್ಟ್ ಮಾಡಿದಾಗ ಓಕೆ ಇಂಟು ಇಲ್ಲಿ ಎಷ್ಟು ಬಾಯ್ಸ್ ಅಲ್ಲಿ 1 ಎಷ್ಟು ಸೊ ನಾವು 7 ಬಾಯ್ಸ್ ಅಲ್ಲಿ 1 ಬಾಯ್ಸ್ ನ ಸೆಲೆಕ್ಟ್ ಮಾಡಬೇಕು. ದಟ್ ಈಸ್ 7c1. ಓಕೆ ಇದರ ರಿಸಲ್ಟೆಂಟ್ ಏನ್ ಬರುತ್ತೆ ನೋಡಿ 4c3 ಅಂದ್ರೆ ಏನಾಗುತ್ತೆ ದಟ್ ಈಸ್ 4 ಅಲ್ಲಿ ಇಂಟು 7c2. ಓಕೆ 7c2 ಎಷ್ಟು ಬರುತ್ತೆ ಇಲ್ಲಿ ಕಂಡುಹಿಡಿದು
7C2 ಎಷ್ಟು ಬಂದಿತ್ತು ನಮಗೆ 21 ಬಂದಿತ್ತು, ಇದು 21 ಇಲ್ಲಿ ಬರೀತೀನಿ. ಓಕೆ ನೆಕ್ಸ್ಟ್ ಪ್ಲಸ್, ಓಕೆ ಪ್ಲಸ್ ಇದೇನಾಗುತ್ತೆ 4C4 ಅಂದ್ರೆ ದಟ್ ಇಸ್ 1 ಆಗುತ್ತೆ. 1 into 7C1 ಅಂದ್ರೆ ದಟ್ ಇಸ್ 7. ಓಕೆ ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಇದೇನಾಗುತ್ತೆ 4 1 4 4 1 4 4 2 8 84 ಆಯ್ತು. ಓಕೆ ಪ್ಲಸ್ 7 into 1 is 7 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು, ಸೊ ಇದನ್ನ ಆಡ್ ಮಾಡಿದ್ರೆ 84 plus 7 ಆಡ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 91. ಸೊ 91 ಬೇಸ್ ಅಲ್ಲಿ ನಾವೇನ್ ಮಾಡಬಹುದು, ಸೊ ಅಟ್ಲೀಸ್ಟ್ 3 ಗರ್ಲ್ಸ್ ನ ಸೆಲೆಕ್ಟ್ ಮಾಡಬೇಕು. ಅಟ್ಲೀಸ್ಟ್ 3 ಗರ್ಲ್ಸ್ ಇರೋ ಒಂದು 5 ಮೆಂಬರ್ ಟೀಮ್ ನ ನಾವು, ಸೊ 5 ಮೆಂಬರ್ಸ್ ಇರೋ ಒಂದು ಟೀಮ್ ನ ನಾವು ಫಾರ್ಮ್ ಮಾಡಬಹುದು. 91 ಬೇಸ್ ಅಲ್ಲಿ ಅಟ್ಲೀಸ್ಟ್ 3 ಗರ್ಲ್ಸ್ ಇರೋ 5 ಮೆಂಬರ್ಸ್ ಟೀಮ್ ನ ನಾವು ಫಾರ್ಮ್ ಮಾಡಬಹುದು. ಇಷ್ಟು ಬರ್ತದೆ ನಿಮ್ಗೆ 5 ಮಾರ್ಕ್ಸ್. ಇಲ್ಲಿ ಸ್ಟಾರ್ಟಿಂಗ್ ಇಂದ ಎಷ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಷ್ಟು ಬರ್ತದೆ ನಿಮ್ಗೆ 5 ಮಾರ್ಕ್ಸ್. ಓಕೆ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ದಿಸ್ ರೈಟ್ ಡೌನ್. ಸೊ ನೆಕ್ಸ್ಟ್ ಕ್ವಶನ್ ಇದೇ ತರ. ಸೊ ಇಲ್ಲಿ ಏನ್ ಚೇಂಜಸ್ ಇಲ್ಲ. ಸೊ ಈಗ ನೋಡಿ, ಸೊ ಇದು ಬಹಳ ಈಸಿ ಇದೆ ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಕ್ವಶನ್ ಗೆ. ಸೊ ನಮ್ಗೆ ಏನು ಫಸ್ಟ್ ಏನ್ ಕೊಟ್ಟಿದ್ರೆ ಏನೇನ್ ಕೊಟ್ಟಿದ್ರೆ ಬಿಟ್ಟು ಎ ಕಮಿಟಿ ಆಫ್ 7 has to be formed. ಓಕೆ ಅಂದ್ರೆ ಏನ್ ಮಾಡ್ಬೇಕು, 7 ಮೆಂಬರ್, ಅಲ್ಲಿ 5 ಮೆಂಬರ್ಸ್ ಟೀಮ್ ಮಾಡಿದ್ವಿ, ಇಲ್ಲಿ ಏನ್ ಮಾಡ್ಬೇಕು 7 ಮೆಂಬರ್ಸ್ ಒಂದು ಟೀಮ್ ಕಮಿಟಿ ಫಾರ್ಮ್ ಮಾಡಬೇಕು. 7 members committee has to form. Okay, so 7 members committee ಫಾರ್ಮ್ ಮಾಡಬೇಕು. ಅದರಲ್ಲಿ ಬಾಯ್ಸ್ ಎಷ್ಟಿದ್ದಾರೆ ನಮಗೆ, ಸೊ ದಟ್ ಈಸ್ ವಿ ಹ್ಯಾವ್ 9 ಬಾಯ್ಸ್. ಓಕೆ 9 ಬಾಯ್ಸ್ ಅಂಡ್ ಗರ್ಲ್ಸ್ ಎಷ್ಟಿದ್ದಾರೆ ನಮಗೆ, ದಟ್ ಈಸ್ 4 ಗರ್ಲ್ಸ್. ಓಕೆ 4 ಗರ್ಲ್ಸ್ ಇದ್ದಾರೆ. ಇಷ್ಟ ಆದ್ಮೇಲೆ ನೆಕ್ಸ್ಟ್ in how many ways can be done when committee consists of exactly 3 girls. 3 girls ಇರಲೇಬೇಕು. ಓಕೆ ಬರೀ 3 ಗರ್ಲ್ಸ್ ಇದೆ. ಓಕೆ ಸೊ ಅದರಲ್ಲಿ ಸೊ ನಮಗೆ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಇದೆ ಅಂತಂದಾಗ, ಸೊ ನಮ್ಗೆ ಫಸ್ಟ್ ಆಪ್ಷನ್ ಎಕ್ಸಾಕ್ಟ್ಲಿ 3 ಗರ್ಲ್ಸ್. ಒಂದು ಕಮಿಟಿಯಲ್ಲಿ ಎಕ್ಸಾಕ್ಟ್ ಆಗಿ 3 ಗರ್ಲ್ಸ್ ಇರಬೇಕು. ಓಕೆ ಈಗ 3 ಗರ್ಲ್ಸ್ ಇದಾರೆ ಅಂತಂದ್ರೆ ಈಗ 3 ಗರ್ಲ್ಸ್ ಸೆಲೆಕ್ಟ್ ಮಾಡ್ಬಿಟ್ಟಿವಿ. 7 ಮೆಂಬರ್ಸ್ ನ ಒಂದು ಕಮಿಟಿ ಫಾರ್ಮ್ ಮಾಡಬೇಕು. 7 ಮೆಂಬರ್ಸ್ ನ ಒಂದು ಕಮಿಟಿ ಫಾರ್ಮ್ ಮಾಡಬೇಕು. 3 ಗರ್ಲ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಇನ್ನು ಎಷ್ಟು ಬಾಯ್ಸ್ ನ ಸೆಲೆಕ್ಟ್ ಮಾಡಬೇಕು, ಇನ್ನ 7 ನ, ಸೊ ಎಷ್ಟು ಬಾಯ್ಸ್ ನ ಸೆಲೆಕ್ಟ್ ಮಾಡಬೇಕು, 4 ಬಾಯ್ಸ್ ನ ಸೆಲೆಕ್ಟ್ ಮಾಡಬೇಕು. ಓಕೆ ಎಷ್ಟು ಬಾಯ್ಸ್ ನ ಸೆಲೆಕ್ಟ್ ಮಾಡಬಹುದು, 4 ಬಾಯ್ಸ್ ನ ಸೆಲೆಕ್ಟ್ ಮಾಡೋದು. ಒಂದು ಕಮಿಟಿ ಫಾರ್ಮ್ ಮಾಡಬೇಕು, 7 ಮೆಂಬರ್ಸ್ ಕಮಿಟಿ ಫಾರ್ಮ್ ಮಾಡಬೇಕು. ಅದ್ರಲ್ಲಿ 3 ಗರ್ಲ್ಸ್ ಇರಲೇಬೇಕು. ಓಕೆ 3 ಗರ್ಲ್ಸ್ ಬರೇ 3 ಗರ್ಲ್ಸ್ ಇರಬೇಕು. 3 ಗಿಂತ ಜಾಸ್ತಿ ಇರಬಾರ್ದು, 3 ಗಿಂತ ಕಡಿಮೆ ಇರಬಾರ್ದು. 3 ಗರ್ಲ್ಸ್ ಸೆಲೆಕ್ಟ್ ಮಾಡಿದ್ರೆ ಉಳ್ಕಿದ್ದಾರನ್ನ ಯಾರು ಸೆಲೆಕ್ಟ್ ಮಾಡ್ಬೇಕು, ಉಳ್ಕಿದ್ದಾರನ್ನ ಬಾಯ್ಸ್ ಸೆಲೆಕ್ಟ್ ಮಾಡಬೇಕು. ಅದೆಷ್ಟಾಗುತ್ತೆ 4 ಬಾಯ್ಸ್ ಸೆಲೆಕ್ಟ್ ಮಾಡಬೇಕು. ಮೀನ್ಸ್ ಸೊ 3 ಗರ್ಲ್ಸ್ ಸೆಲೆಕ್ಟ್ ಮಾಡಬೇಕು ಅಂಡ್ 3 ಗರ್ಲ್ಸ್ ಸೆಲೆಕ್ಟ್ ಮಾಡಬೇಕು, 4 ಬಾಯ್ಸ್ ಸೆಲೆಕ್ಟ್ ಮಾಡಬೇಕು. ಓಕೆ ಇಷ್ಟು ಮಾಡಿದ್ರೆ ಸಾಕು. ಓಕೆ ಸೊ ನಾವೇನ್ ಮಾಡೋದು, ನಂಬರ್ ಆಫ್ ವೇಸ್ ದಟ್ ಈಸ್ ಈಕ್ವಲ್ ಟು ways to select, number of ways to select. ಇದು ಬರ್ಕ್ ನಡೀತಿದ್ರೆ ಇಲ್ಲ, number of ways ಅಂತ ಬರೆದ್ರೆ ಸಾಕು. ನಮಗೆ select exactly 3 girls. ಈಗ ಬಿಕಾಸ್ ಇಲ್ಲಿ ಬರ್ತಿರ್ತೀವಿ ನಾವು, ಬರೀ ನಂಬರ್ ಆಫ್ ವೇಸ್ ಬರೆದ್ರೆ ಸಾಕು. ನಮ್ಗೆ ಎಟ್ಲಾಗ್ತಿದ್ರೆ ಅಂದ್ರೆ ಎಷ್ಟಾಗುತ್ತೆ, ದಟ್ ಈಸ್ 3 ಗರ್ಲ್ಸ್ ಸೆಲೆಕ್ಟ್ ಮಾಡಬೇಕು. ಎಷ್ಟು ಗರ್ಲ್ಸ್ ಇದ್ರೆ 4 ಗರ್ಲ್ಸ್ ಇದೆ. 4 ಗರ್ಲ್ಸ್ ಇಂದ 3 ಗರ್ಲ್ಸ್ ಸೆಲೆಕ್ಟ್ ಮಾಡೋದು ದಟ್ ಈಸ್ 4C3 ಇಂಟು, ಸೊ ನಮಗೆ 4 ಬಾಯ್ಸ್ ಸೆಲೆಕ್ಟ್ ಮಾಡಬೇಕು. ಎಷ್ಟು ಬಾಯ್ಸ್ ಇಂದ 9 ಬಾಯ್ಸ್ ಇಂದ 4 ಬಾಯ್ಸ್ ದಟ್ ಈಸ್ 9C4. ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಇದೇನಾಗುತ್ತೆ 9C3 ಕಂಡ್ರೆ 9C3 ಅಂತ ಏನು ಬರ್ತದೆ, ದಟ್ ಈಸ್ 9C3 ದಟ್ ಈಸ್ ಈಕ್ವಲ್ ಟು 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 minus 3 ಫ್ಯಾಕ್ಟೋರಿಯಲ್. 9 minus 3 ಫ್ಯಾಕ್ಟೋರಿಯಲ್ ಇಂಟು ಏನು ಬರುತ್ತೆ 3 ಫ್ಯಾಕ್ಟೋರಿಯಲ್. ಓಕೆ ಸೊ ದಿಸ್ ನ್ಯೂಮರೇಟರ್ ಏನ್ ಮಾಡ್ಬಿಡಿ, ಫಸ್ಟ್ ಡಿನಾಮಿನೇಟರ್ ಸಾಲ್ವ್ ಮಾಡ್ಕೊಳ್ಳಿ. 9 minus 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನಾಗುತ್ತೆ, ದಟ್ ಈಸ್ 9 minus 3 ಅಂದ್ರೆ 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಹೆಂಗ್ ಬರೀಬಹುದು, 3 into 2 into 1. 9 ಫ್ಯಾಕ್ಟೋರಿಯಲ್ can write as 9 into 8 into 7 into 6 ಫ್ಯಾಕ್ಟೋರಿಯಲ್. ಓಕೆ ಈ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಬಹುದು. ಓಕೆ ಸೊ ಇಲ್ಲಿ ಏನಾಗುತ್ತೆ 3 1 ಜಾ, ಓಕೆ 3 3 ಜಾ, 2 1 ಜಾ 2 4 ಜಾ, ಇನ್ನೆಷ್ಟು ಬಂತು, ಸೊ ನಮಗೆ ಸೊ 3 4 ಜಾ 12 ಬಂತ. 3 4 ಜಾ 12, 12 into 7 ಮಾಡಿದ್ರೆ ಎಷ್ಟು, 7 4 ಜಾ 7 2 ಜಾ 14, 7 is 84 ಬಂತು. ಓಕೆ ಸೊ ನಮಗೆ ಎಷ್ಟು ಬಂತು, 9C3 ಎಷ್ಟು ಬಂತು, 84 ಬಂತು. ಯು ರೈಟ್ ಆಸ್ 9C3 ಅಲ್ಲ 4C3 ಕಂಡುಹಿಡಿ. ಓಕೆ ಇಷ್ಟಾಯ್ತಾ. ಈಗ ನಾವೇನ್ ಮಾಡೋಣ, 4C3 ಕಂಡುಹಿಡಿಯೋಣ. 4C3 ಏನಿದೆ ನೋಡಿ. ಸೊ 4C3 ಫಾರ್ಮುಲಾ ಏನಾಗುತ್ತೆ, 4C3 ನಮ್ಗೆ ಗೊತ್ತಿರ್ತದೆ ಡೈರೆಕ್ಟ್ ಆಗಿ ನಾನು ಫಾರ್ಮುಲಾ ಬರ್ಸಿದ್ದೆ. ಸೊ NCN-1 ಅಂದ್ರೆ ಏನ್ ಬರ್ತಿತ್ತು, NCN-1 n
ಓಕೆ NCn ಮೈನಸ್ ಅಂದ್ರೆ ಏನ, ಸೊ ಇಟ್ ಮೀನ್ಸ್ ಇಲ್ಲೇನಿದೆ 4C3 ಇದೆ. ಸೊ ಇಲ್ಲಿ 4 ಇದ್ದಾಗ ಇಲ್ಲೇನಿದೆ n ಇದ್ದಾಗ ಒಂದು ಕಡಿಮೆ ಐತೆ, ಸೊ ಇಟ್ ಮೀನ್ಸ್ 4C3 ಕ್ಯಾನ್ ಇಸ್ 4. ದಿಸ್ ವಿಲ್ ಬಿಕಮ್ ಏನಾಗುತ್ತೆ 4 ಇಂಟು, ಸೊ 9C4 ಕಂಡುಹಿಡಬೇಕು. ಸೊ 9C4 ಏನು ಬರುತ್ತೆ, 9C4 ಇಲ್ಲಿ ಕಂಡುಹಿಡಿತೀವಿ. ದಿಸ್ 9C4 ದಟ್ ಈಸ್ ಈಕ್ವಲ್ ಟು, ಓಕೆ ಇದೇನಾಗುತ್ತೆ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಸೊ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ನಮಗೆ 9C4 sorry 9 factorial divided by 9 minus 4 into 4. Okay, so ನಮಗೆ ಡಿವೈಡೆಡ್ ಬೈ ಅಂದ್ರೆ 9 minus 4 factorial ಮಾಡಿದ್ರೆ ಎಷ್ಟು ಬರುತ್ತೆ, 5 factorial ಬರುತ್ತೆ, 5 factorial ಬರುತ್ತೆ. ಸೊ 4 factorial ನಾನು ಹೇಳಿರೋದು 4 into 3 into 2 into 1 ಇಷ್ಟು ಬರುತ್ತೆ. ನೆಕ್ಸ್ಟ್ 9 factorial again it has 9 into 9 into 8 into 7 into 6 into 5. ಈಗ ನೋಡಿ 5 factorial ಕ್ಯಾನ್ಸಲ್ ಮಾಡಿ, 5 factorial ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ ನಮಗೆ 4 1 4 2 2 1 2 1 ನೆಕ್ಸ್ಟ್, ಸೊ 3 1 3 3 ನೆಕ್ಸ್ಟ್ ಎಷ್ಟು ಉಳಿತಂದ್ರೆ, ಸೊ 3 into 7 ಮಾಡಿದ್ರೆ ಏನಾಗುತ್ತೆ 21 ಉಳಿತೆ, 21 3 into 7 ಮಾಡಿದಾಗ 21 ಬರುತ್ತೆ, 21 into 6, ಸೊ 6 1 6 6 2 12 ಇದೇನಾಗುತ್ತೆ 126 ಬರುತ್ತೆ. ಓಕೆ ಸೊ 4 into 126 ಬರುತ್ತೆ. ಸೊ 126 into 4 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 126 into 4 ಮಾಡಿದಾಗ ದಟ್ ಈಸ್, ಸೊ 4 6 24 4 2 8 8 plus 2 ಮಾಡಿದ್ರೆ ಎಷ್ಟಾಗುತ್ತೆ 10 ಆಗುತ್ತೆ. ಓಕೆ ನೆಕ್ಸ್ಟ್ 4 2 4 1 4 4 plus 1 is 5 ಅಂದ್ರೆ 504 ಬೇಸಿಕಲಿ. ಸೊ 504 ಅಲ್ಲಿ ಎಕ್ಸಾಕ್ಟ್ಲಿ 504 is ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಅನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಅನ್ನು ಸೆಲೆಕ್ಟ್ ಮಾಡಬಹುದು. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಅಟ್ ಮೋಸ್ಟ್ 3 ಗರ್ಲ್ಸ್. ಓಕೆ ಅಟ್ ಮೋಸ್ಟ್ 3 ಗರ್ಲ್ಸ್ ಅಂದ್ರೆ, ಅಟ್ ಮೋಸ್ಟ್ ಅಂದ್ರೆ ಏನ್ ಹೇಳಿದೆ ನಾನು, ಅಟ್ ಮೋಸ್ಟ್ ಅಂದ್ರೆ 3 ಗರ್ಲ್ಸ್ ಇರ್ಬೋದು ಅಥವಾ 3 ಗಿಂತ ಕಡಿಮೆ ಎಷ್ಟಿರಬಹುದು. ಅಟ್ ಮೋಸ್ಟ್ 3 ಅಂದ್ರೆ ಇಲ್ಲಿ ನೋಡಿದ್ರೆ, ಸೊ ಅಟ್ ಮೋಸ್ಟ್ 3 ಅಂದ್ರೆ ಅಟ್ ಮೋಸ್ಟ್ 3 ಗರ್ಲ್ಸ್, ಅಟ್ ಮೋಸ್ಟ್ 3 ಗರ್ಲ್ಸ್. ಅಟ್ ಮೋಸ್ಟ್ 3 ಗರ್ಲ್ಸ್ ಅಂತ ಅಂದಾಗ ಸೊ ನಾವೇನ್ ಮಾಡ್ಬೇಕು, ಸೊ ನಮಗೆ 3 ಗರ್ಲ್ಸ್ ಇರ್ಬೋದು ಅಥವಾ 3 ಗಿಂತ ಕಡಿಮೆ ಎಷ್ಟಾರ ಗರ್ಲ್ಸ್ ಇರ್ಬೋದು, ಗರ್ಲ್ಸ್ ಇರ್ಲಿಕ್ಕೂ ಇಲ್ಲ. ಅಟ್ ಮೋಸ್ಟ್ 3 ಅಂದ್ರೆ ಸೊ ನಮ್ಗೆ ನೋಡಿ 3 ಗರ್ಲ್ಸ್ ಇದ್ದಾರೆ ಅಂದ್ಕೊಳ್ಳಿ. 3 ಗರ್ಲ್ಸ್ ಇದ್ದಾಗ ನಮ್ಗೆ ಎಷ್ಟು ಬರ್ಬೋದು, ಸೊ 3 ಗರ್ಲ್ಸ್ ಇದ್ದಾಗ ನಮ್ಗೆ ಎಷ್ಟು 7 ಮೆಂಬರ್ಸ್ ಟೀಮ್ ಫಾರ್ಮ್ ಮಾಡ್ಬೇಕಾ, 7 ಮೆಂಬರ್ಸ್ ಟೀಮ್ ಫಾರ್ಮ್ ಮಾಡ್ಬೇಕಂದ್ರೆ ನಮ್ಗೆ 3 ಗರ್ಲ್ಸ್ ತಗೊಂಡಾಗ ಹುಡುಕಿದ ಎಷ್ಟು ಬಾಯ್ಸ್ ತಗೋಬೇಕು, 4 ಬಾಯ್ಸ್ ತಗೋಬೇಕು. ಅದೇ ತರ ಈಗ ಸೊ 3 ಇಲ್ಲ, ಅಟ್ ಮೋಸ್ಟ್ 3 ಅಂದ್ರೆ 3 ಅಥವಾ 3 ಗಿಂತ ಕಡಿಮೆ ತಗೋಬೇಕು, 3 ಗಿಂತ ಜಾಸ್ತಿ ತಗೋಬಾರ್ದು. ಓಕೆ ಅದಕ್ಕೆ ಸರ್ ಅಟ್ ಮೋಸ್ಟ್ ಈಗ 2 ಗರ್ಲ್ಸ್ ಇದೆ ಅಂತ ಹೇಳಿ, 2 ಗರ್ಲ್ಸ್ ಇದೆ. ಸೊ 2 ಗರ್ಲ್ಸ್ ತಗೊಂಡಾಗ ನಮ್ಗೆ ಎಷ್ಟು ಬಾಯ್ಸ್ ತಗೋಬೇಕು, ಈಗ 5 ಬಾಯ್ಸ್ ತಗೋಬೇಕು, 7 ಮೆಂಬರ್ಸ್ ಟೀಮ್ ಫಾರ್ಮ್ ಮಾಡಬೇಕು. ನೆಕ್ಸ್ಟ್ ಈಗ 1 ಗರ್ಲ್ ತಗೊಂಡಿದೆ, ಸೊ 1 ಗರ್ಲ್ ತಗೊಂಡಿದೆ ಅಂತ ನಮ್ಗೆ ಎಷ್ಟು ಬಾಯ್ಸ್ ಇರಬೇಕು, 6 ಬಾಯ್ಸ್. ಅದೇ ತರ ಈ ಗರ್ಲ್ಸ್ ಇಲ್ಲ. ಓಕೆ ಅಟ್ ಮೋಸ್ಟ್ ಅಂದ್ರೆ 3 ಅಥವಾ 3 ಗಿಂತ ಕಡಿಮೆ, 3 ಅಥವಾ 3 ಗಿಂತ ಕಡಿಮೆ. 3 2 1 0 ಇರಬೇಕು, ಗರ್ಲ್ಸ್ 0 ಇರಬೇಕು. ಸೊ ಗರ್ಲ್ಸ್ 0 ಇದ್ದಾಗ ನಾವೇನ್ ಮಾಡ್ಬೇಕು, ಸೊ ಗರ್ಲ್ಸ್ 0 ಇದ್ದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಗರ್ಲ್ಸ್ 0 ಇದ್ದಾಗ ನಮ್ಗೆ ಎಷ್ಟು, ಸೊ ನಮ್ಗೆ ಎಷ್ಟು ಬಾಯ್ಸ್ ತಗೋಬೇಕು, ನಾವು 7 ಬಾಯ್ಸ್ ತಗೋಬೇಕು. ಇದನ್ನ ಇಲ್ಲಿ ಬರ್ಕೊಳ್ಳಿ. ಓಕೆ ವಿಚ್ ಮೀನ್ಸ್ ಸೊ ಇದೊಂಥರ ಟೀಮ್ ಮಾಡಬಹುದು ಅಥವಾ ಇದೊಂಥರ ಟೀಮ್ ಮಾಡಬಹುದು ಅಥವಾ ಇದೊಂಥರ ಟೀಮ್ ಮಾಡಬಹುದು. ಇಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ನಾವು ಟೀಮ್ ಮಾಡಬೇಕು. ಅದನ್ನ ಇಲ್ಲಿ ಬರ್ಕೊಳ್ತೀವಿ ನೋಡಿ. ದಟ್ ಈಸ್ 3 girls, okay, 3 girls and 4 boys ಅನ್ನೋದು ಒಂದು ಟೀಮ್, ಅಥವಾ 2 girls and 5 boys ಇರೋ ಒಂದು ಟೀಮ್, ಅಥವಾ 1 girl and 6 boys ಇರೋ ಒಂದು ಟೀಮ್, ಅಥವಾ ನೆಕ್ಸ್ಟ್ ಏನು, ಸೊ 0 girls and 7 boys. ಇಷ್ಟು ಬೇಸ್ ಅಲ್ಲಿ ನಾವು ಏನ್ ಮಾಡಬಹುದು, ಟೀಮ್ ನ ಫಾರ್ಮ್ ಮಾಡಬಹುದು. ದಟ್ ಈಸ್ ನಂಬರ್ ಆಫ್ ವೇಸ್ ದಟ್ ಈಸ್ ಈಕ್ವಲ್ ಟು, ಅಂದ್ರೆ ನಮ್ಗೆ ಟೋಟಲ್ ಆಗಿ ಎಷ್ಟು ಗರ್ಲ್ಸ್ ಇದ್ದಾರೆ, ನಮ್ಗೆ ಎಷ್ಟು ಗರ್ಲ್ಸ್ ಇದ್ದಾರೆ ಇಲ್ಲಿ ನೋಡಿ, 4 ಗರ್ಲ್ಸ್ ಇದ್ದಾರೆ, 9 ಬಾಯ್ಸ್. ಸೊ 4 ಗರ್ಲ್ಸ್ ಇದ್ದಾರೆ, 9 ಬಾಯ್ಸ್. ಓಕೆ ಈಗ ನೋಡಿ, ಈಗ 3 ಗರ್ಲ್ಸ್ ಅಷ್ಟು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಎಷ್ಟರಿಂದ 4 ಗರ್ಲ್ಸ್ ಇಂದ 3 ಗರ್ಲ್ಸ್ ಸೆಲೆಕ್ಟ್ ಮಾಡಬೇಕು. ದಟ್ ವಿಲ್ ಬಿಕಮ್ 4C3. ಓಕೆ ಇಂಟು, ಸೊ 4 ಬಾಯ್ಸ್ ಸೆಲೆಕ್ಟ್ ಮಾಡಿ, ಎಷ್ಟು ಬಾಯ್ಸ್ ಇಂದ 9 ಬಾಯ್ಸ್ ಇಂದ 4 ಬಾಯ್ಸ್. ಸೊ ದಿಸ್ ಇಸ್ 9C4. ಓಕೆ ಆರ್ ಅಂದ್ರೆ ಏನು ತಗೊಳ್ಳಿ, ಪ್ಲಸ್. ಸೊ ಆಂಡ್ ಅಂದ್ರೆ ಯಾವತ್ತಿದ್ರು ಕಾಂಬಿನೇಷನ್ಸ್ ಅಲ್ಲಿ ಆಂಡ್ ಅಂದ್ರೆ ಇಂಟು ತಗೊಳ್ಬೇಕು, ಆರ್ ಅಂದ್ರೆ ಪ್ಲಸ್. ಅದೇ ತರ 2 ಗರ್ಲ್ಸ್ ಸೆಲೆಕ್ಟ್ ಮಾಡಬೇಕು. ಎಷ್ಟರಿಂದ 4 ಗರ್ಲ್ಸ್ ಅಲ್ಲಿ 2 ಗರ್ಲ್ಸ್ ಸೆಲೆಕ್ಟ್ ಮಾಡಬೇಕು. ದಟ್ ಈಸ್ 4C2. ಆಂಡ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ. ಸೊ 5 ಬಾಯ್ಸ್ ಸೆಲೆಕ್ಟ್ ಮಾಡಬೇಕು. ಎಷ್ಟರಿಂದ 9 ಬಾಯ್ಸ್ ಇಂದ 5 ಬಾಯ್ಸ್. 9C. ಅಥವಾ ಅಂದ್ರೆ
ಅಥವಾ ಪ್ಲಸ್ ಅಂತ ಹೋಗ್ಬೇಕು. ಈಗ ಒನ್ ಗರ್ಲ್ ಸೆಲೆಕ್ಟ್ ಮಾಡು. ಒನ್ ಗರ್ಲ್ಸ್ ಎಷ್ಟರಿಂದ ದಟ್ ಈಸ್ 4 girls. ದಿಸ್ ವಿಲ್ ಬಿಕಮ್ 4c1. ಓಕೆ ಆಂಡ್ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ ಅಂದ್ರೆ ಸೊ 6 ಬಾಯ್ಸ್ ಸೆಲೆಕ್ಟ್ ಮಾಡಿ ಎಷ್ಟರಿಂದ 9 ಬಾಯ್ಸ್ 9c6. ಓಕೆ 9c6 ಆಯ್ತಾ. ಅದೇ ತರ ಇದಾಯ್ತಾ. ನೆಕ್ಸ್ಟ್ r ಅಂದ್ರೆ ಪ್ಲಸ್ ಇಲ್ಲಿ 0 ಗರ್ಲ್ಸ್ ಸೆಲೆಕ್ಟ್ ಮಾಡು. ಇಷ್ಟು ಗರ್ಲ್ಸ್ ಇಂದ 4 girls ದಿಸ್ ವಿಲ್ ಬಿಕಮ್ 4c0. ಓಕೆ ಇಂಟು ನಮಗೆ 7 ಬಾಯ್ಸ್ ಸೆಲೆಕ್ಟ್ ಮಾಡೋದು. ಎಷ್ಟರಿಂದ 7 ಬಾಯ್ಸ್ ಇಂದ ಸಾರಿ 9 ಬಾಯ್ಸ್ ಇಂದ 7 ಬಾಯ್ಸ್ ಸೆಲೆಕ್ಟ್ ಮಾಡಿ. ಇಷ್ಟ ಆಯ್ತಾ. ಓಕೆ ಸೊ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಇದೆಲ್ಲ ಅರೇಂಜ್ ಮಾಡ್ತೀವಿ ನೋಡಿ. ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ನಮ್ಗೆ ಏನ್ ಬರುತ್ತೆ ನಾವು. ಸೊ ನಮ್ಗೆ 4c3 ಅಂದ್ರೆ ಏನು? 4c3 is nothing but 4 because nc n minus 1 ಅಂದ್ರೆ n ಆಗುತ್ತೆ. that is 4c3 ಅಂದ್ರೆ ನಮಗೆ 4 ಬರುತ್ತೆ. nc4 ಅಂದ್ರೆ 9c4 ಕರೆಕ್ಟ್. it is 9c4 that is equal to 9 factorial divided by 9 minus 4 factorial. 9 minus 4 factorial into 4 factorial. Okay so that is 9 factorial. ಏನು ಮುಟ್ಬೇಡಿ ಈಗ ಸದ್ಯಕ್ಕೆ. ಓಕೆ 9c4 ಕಂಡುಹಿಡಿದು ನೋಡಿ. ಇಲ್ಲಿ ಕಂಡುಹಿಡಿದು. ಸೊ 9c4 ಎಷ್ಟು ಬಂದಿತ್ತು ನಮ್ಗೆ 126 ಬಂದಿತ್ತು. 126 ಓಕೆ ಸೊ 9c4 is 126 ರೈಟ್ ಅಷ್ಟೇ. ಓಕೆ ಇದನ್ನ ಸ್ವಲ್ಪ ಕೆಳಗೆ ಬರ್ಕೋಣ. ಇಲ್ಲಿ ಲೈಟ್ ಇದೆ ಕಾಣಲ್ಲ. ಸೊ ನಮಗೆ 4c4 ಅಂದ್ರೆ 4 ಬಂದಿತ್ತು. 4c3 ಅಂದ್ರೆ 4 ಬಂದಿತ್ತು ಇಂಟು ಸೊ 9c4 ಎಷ್ಟು ಬಂದಿತ್ತು 126 ಪ್ಲಸ್ ಸೊ 4c2 ಎಷ್ಟು ಬಂದಿತ್ತು? 4c2 ಕಂಡುಹಿಡಿದು ನೋಡಿ. ಓಕೆ ಇಲ್ಲಿ ಕಂಡುಹಿಡಿದು ಪ್ರೀವಿಯಸ್ ಅಲ್ಲಿ ಎಲ್ಲ ಕಂಡುಹಿಡಿದು ನೋಡಿ 4c2. ಓಕೆ 4c2 ಇಲ್ಲಿದೆ. 4c2 ಎಷ್ಟು ಬಂದಿತ್ತು? 6 ಬಂದಿತ್ತು. ಓಕೆ ಸೊ ನೀವು ಕಂಡುಹಿಡ್ಕೊಳ್ಳಿ 4c2 ಎಷ್ಟು ಬಂದಿತ್ತು? 6 ಬಂದಿತ್ತು. ಇಲ್ಲಿ 6 ಬರ್ತೀನಿ ನೋಡಿ. 4c2 6. ಓಕೆ ಇನ್ನೊಂದು 9c5 ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ ಸೊ 9c5 ಆಲ್ಸೋ ಇಸ್ ಈಕ್ವಲ್ ಟು 126 because 9c5 also equal to 9c4. ನಾನು ಏನು ಹೇಳಿದೆ ಪ್ರೀವಿಯಸ್ ಅಲ್ಲಿ NCR is equal to NCn minus r. ಅಂದ್ರೆ ನೋಡಿ 9c4 is also equal to 9c9 minus 4 ಅಂತ. ಓಕೆ ಇಲ್ಲಿ NCR ಇದ್ದಾಗ n minus r ನೋಡು. that is also equal to 9c4 is equal to 9cn minus r. that is equal to 9cn minus 4. 9 minus 4 ಅಂದ್ರೆ ಎಷ್ಟಾಗುತ್ತೆ? 5. The 9c4 is also equal to 9c5. 9c4 ಎಷ್ಟು ಬಂದಿತ್ತು ನಮಗೆ? 9c4 126 ಬಂದಿತ್ತು. 9c5 ಎಷ್ಟು ಬಂತು? 126 ಬಂತು. ಅದಕ್ಕೋಸ್ಕರ 126 ಬರ್ಕೊಳ್ಳಿ. ಓಕೆ ಪ್ಲಸ್ ಇಲ್ಲ ಆಯ್ತಾ. 4c1 ಅಂದ್ರೆ ಎಷ್ಟು ಆಗುತ್ತೆ? ದಟ್ ಈಸ್ 4 ಆಗುತ್ತೆ. ಹಂಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಟು 9c6 ಎಷ್ಟು ಬರುತ್ತೆ? ಓಕೆ ಸೊ 9c6 ಎಷ್ಟು ಬರುತ್ತೆ ಇಲ್ಲಿ ಕಂಡುಹಿಡ್ಕೊಂಡು ನೋಡಿ. 9c6 is equal to 9 factorial divided by 9 minus 6 factorial into 9 minus 6 factorial into 6 factorial. ಓಕೆ ಸೊ ಈಗ ನೋಡಿ ಈಗ ನ್ಯೂಮರೇಟರ್ ಏನು ಟಚ್ ಮಾಡ್ಕೋಬೇಡಿ. ಸೊ ಡಿನಾಮಿನೇಟರ್ ಸಾಲ್ವ್ ಮಾಡ್ಕೊಂತ ಹೋಗಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ 9c6 ಫ್ಯಾಕ್ಟೋರಿಯಲ್ ಅಂದ್ರೆ 4 ಫ್ಯಾಕ್ಟೋರಿಯಲ್. ಓಕೆ 4 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್. ಓಕೆ ಇಲ್ಲಿ 9 ಫ್ಯಾಕ್ಟೋರಿಯಲ್ ಯಾಕೆಂದ್ರೆ ಇಟ್ರೆ ಏನಂತ ಬರೀಬಹುದು? ದಟ್ ಈಸ್ 9 ಇಂಟು 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಬರೀಬಹುದಾ? 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಿ. ಸೊ ಉಳಿಯೋದೇನು ನಮಗೆ 987 9 9 into 8 into 7 divided by 4 factorial. 4 factorial into 4 into 3 into 2 into 1. Okay so ಇಲ್ಲಿ ನೋಡಿ ಇಲ್ಲಿ ಏನು ಬರುತ್ತೆ ಅಂದ್ರೆ so 4 1 ja 4 2 1 ja 2 1 ja. ಎಷ್ಟು ಆಯ್ತಾ? ಅದೇ ತರ ಇಲ್ಲಿ ಏನಾಗುತ್ತೆ 3 1 ja 3 3. ನಾವು ಎಷ್ಟು ಬಂತು? 7 into 3 ಉಳಿ. 7 into 3 ಮಾಡಿದ್ರೆ ಎಷ್ಟು ಬಂತು? ದಟ್ ಈಸ್ 20. which means 9c6 ಎಷ್ಟು ಬಂತು ನನಗೆ? 9c6 we have got it as 21 ಬಂತು. 21 ಇದಾಯ್ತು ಪ್ಲಸ್ ಇದನ್ನ ಅರೇಂಜ್ ಮಾಡ್ಬಿಟ್ಟು ನೋಡಿ. ಬಿಕಾಸ್ ಇದು ಬರ್ಕೋಬೇಕು ಮಾಡ್ಕೋಬೇಕು. ದಟ್ ಇಸ್ ವೈ ನೀವು ಪೆನ್ಸಿಲ್ ಇಂದ ಸೈಡಿಗೆ ಮಾಡ್ಕೊಳ್ಳಿ. ಎಲ್ಲ ಇರಬೇಕು ನಿಮ್ಗೆ. ಓಕೆ ಸೊ ಪ್ಲಸ್ 4c0 ಅಂದ್ರೆ 1 ಆಗುತ್ತೆ. 1 ಬರ್ರಿ 9c4 ಕಂಡುಹಿಡಬೇಕು. 9c4 ಏನು ಬರುತ್ತೆ? ಸೊ 9c4 ಏನು ಬಂದ್ರೆ 9c4 so it is nothing but what 9 factorial divided by 9 minus 7 factorial into 7 factorial ಅಂತ. ಓಕೆ ಇದು ಕಂಡುಹಿಡಿಯೋಣ. ಸೊ ದಿಸ್ ಏನಾಗುತ್ತೆ ನೋಡಿ. ಸೊ ಹಿಯರ್ 9 ಫ್ಯಾಕ್ಟೋರಿಯಲ್ ಹೆಂಗೆ ಬರ್ಕೊಳ್ಳಿ. 9 minus 7 ಫ್ಯಾಕ್ಟೋರಿಯಲ್ ಅಂದ್ರೆ ಏನಿರುತ್ತೆ? ದಟ್ ಈಸ್ 2 ಫ್ಯಾಕ್ಟೋರಿಯಲ್ into 7 ಫ್ಯಾಕ್ಟೋರಿಯಲ್ ಹೆಂಗೆ ಬರ್ಕೊಳ್ಳಿ. ಓಕೆ ಸೊ ನಾವು ಏನಿದೆ 9 ಫ್ಯಾಕ್ಟೋರಿಯಲ್ ಹೇಗೆ ಬರೀಬಹುದು? ನಾವು 9 ಫ್ಯಾಕ್ಟೋರಿಯಲ್ can write as 9 into 8 into 7 ಫ್ಯಾಕ್ಟೋರಿಯಲ್. ಓಕೆ ಈಗ 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಿ. ಸೊ ನಮ್ಗೆ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ 9 into 8 divided by 2. 2 1 ja 2 how much ja? So this is 2 how much ja? 2 4 ja 8. So 9 4 ಎಷ್ಟಾಗುತ್ತೆ? 36 ಆಗುತ್ತೆ. This is 36. So multiply ಮಾಡಿ ಹಾಕ್ಬಿಡಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ 126 into 4 ಮಾಡಿ. ಸೊ 126 into 4 ಮಾಡಿದಾಗ 6 4 ja 24. Okay 4 2 ja 8 8 plus 2 ಮಾಡಿದ್ರೆ 10 ಆಗುತ್ತೆ. Okay so 4 1 ja 4
4 plus 1 ಅಂದ್ರೆ 5 ಆಗುತ್ತೆ. This will become 504. ಇದೆಷ್ಟಾಯ್ತು 504 ಆಯ್ತು ಪ್ಲಸ್ 126 into 6 ಮಾಡಿದಾಗ ಎಷ್ಟಾಗುತ್ತೆ 126 into 6 ಮಾಡಿದಾಗ 126 into 6 ಮಾಡಿದಾಗ 6 6 is 36. ಓಕೆ 6 2 is 12 ಆಗುತ್ತೆ. 12 plus 3 ಮಾಡಿದ್ರೆ ಎಷ್ಟಾಗುತ್ತೆ 12 plus 3 is 50. ಓಕೆ ನೆಕ್ಸ್ಟ್ 6 1 is 6 6 plus 1 is 756. ಇದು 756 ಆಯ್ತು. ಓಕೆ ಇದು 756 ಆಯ್ತು. ಅದೇ 21 into 4 ಮಾಡಿದಾಗ ಏನಾಗುತ್ತೆ 4 1 is 4 4 2 is 8 ಪ್ಲಸ್ ಇದೆಷ್ಟು 36 ಇದೆ 36 ಬರ್ತದೆ. ಇವೆಲ್ಲ ಆಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ. ಇವೆಲ್ಲ ಆಡ್ ಮಾಡಿದ್ರೆ ಸೊ ನಮಗೆ 504 756 ನೆಕ್ಸ್ಟ್ 84 36 ಇದೆ. ಓಕೆ ಇವೆಲ್ಲ ಆಡ್ ಮಾಡಿ ಸೊ ನಮಗೆ ಇದು 10 ಆಗುತ್ತೆ 20 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 5 plus 8 ಅಂದ್ರೆ ಎಷ್ಟಾಗುತ್ತೆ ನಮಗೆ 5 plus 10 ಅಂದ್ರೆ ಇದು 18 ಆಗುತ್ತೆ. ಸೊ ಇಲ್ಲಿ ಏನಿದೆ 5 plus 7 ಅಂದ್ರೆ 12 plus 1 ಅಂದ್ರೆ 13. ಸೊ ನಮಗೆ 1380 ಬೇಸ್ ಅಲ್ಲಿ 1380 ಬೇಸ್ ಅಲ್ಲಿ ನಾವು ಅಟ್ಮೋಸ್ಟ್ 3 ಗರ್ಲ್ಸ್ ನ ಸೆಲೆಕ್ಟ್ ಮಾಡಬಹುದು. 1380 ಬೇಸ್ ಅಲ್ಲಿ ಅಟ್ಮೋಸ್ಟ್ 3 ಗರ್ಲ್ಸ್ ನ ಸೆಲೆಕ್ಟ್ ಮಾಡಬಹುದು. ಓಕೆ ಸೊ ಇಷ್ಟ ಆಯ್ತಾ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದ್ರೆ ಇದೇ ಕ್ವಶನ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ. ಓಕೆ ಬಟ್ ನಾನು ಇಲ್ಲಿ ಬರ್ದಿಲ್ಲ. ಸೊ ಇಲ್ಲಿ ಏನ್ ಕೊಡ್ತಾರೆ ಅಟ್ ಲೀಸ್ಟ್ ಒಂದು ಕ್ವಶನ್ ಏನ್ ಕೊಡ್ತಾನೆ ಅಂದ್ರೆ ಅಟ್ ಲೀಸ್ಟ್ 3 ಗರ್ಲ್ಸ್ ಅಂತ ಕೊಡ್ತಾರೆ. ಅಟ್ ಲೀಸ್ಟ್ ಒಂದೊಂದ್ಸಲ 3 ಗರ್ಲ್ಸ್ ಅಂತ ಕೊಡ್ತಾರೆ. ಅಟ್ ಲೀಸ್ಟ್ 3 ಗರ್ಲ್ಸ್ ಓಕೆ ಅಟ್ ಲೀಸ್ಟ್ 3 ಗರ್ಲ್ಸ್ ಅಂತ ಕೊಟ್ಟಾಗ ಅಂದ್ರೆ ಸೊ ನಮ್ಗೆ 7 ಮೆಂಬರ್ಸ್ ಟೀಮ್ ಮಾಡಬೇಕು. ಎಷ್ಟರಲ್ಲಿ 9 ಬಾಯ್ಸ್ ಮತ್ತೆ 4 ಗರ್ಲ್ಸ್ ಅಲ್ಲಿ ನಾವು 7 ಮೆಂಬರ್ಸ್ ಒಂದು ಟೀಮ್ ಮಾಡಬೇಕು. ಅದರಲ್ಲಿ ಅಟ್ ಲೀಸ್ಟ್ ಎಷ್ಟಿರ್ಬೇಕು 4 ಗರ್ಲ್ಸ್ ಇರಲೇಬೇಕು. ಅದಕ್ಕೆ ನೆಕ್ಸ್ಟ್ ಮಾಡ್ಕೊಂಡು ಅಟ್ ಲೀಸ್ಟ್ 4 ಗರ್ಲ್ಸ್ ಇರಲೇಬೇಕಂದ್ರೆ ಅಟ್ಲೀಸ್ಟ್ ಇದು ಸ್ವಲ್ಪ ಸಣ್ಣದು ಮಾಡ್ಕೊಂಡು ಸೊ ಇಲ್ಲಿ ಬರ್ಕೊಳ್ತೀನಿ. ಅಟ್ಲೀಸ್ಟ್ ಕ್ವಶನ್ ನಂಬರ್ 3 ಅಟ್ಲೀಸ್ಟ್ 3 ಗರ್ಲ್ಸ್. ಓಕೆ ಅಟ್ಲೀಸ್ಟ್ 3 ಗರ್ಲ್ಸ್ ಹೆಂಗೆ ಅರೇಂಜ್ ಮಾಡ್ಬೋದು. ಅಟ್ಲೀಸ್ಟ್ ಅಂದ್ರೆ 3 ಅಥವಾ 3ಕ್ಕಿಂತ ಜಾಸ್ತಿ ಎಷ್ಟಿರ್ಬೋದು. ಏನ್ ಮಾಡೋಣ ನಮ್ಗೆ ಎಷ್ಟಿದ್ದಾರೆ 4 ಗರ್ಲ್ಸ್ ಇದ್ದಾರೆ ಬಾಯ್ಸ್ ಎಷ್ಟಿದ್ದಾರೆ 9 ಬಾಯ್ಸ್. 4 ಗರ್ಲ್ಸ್ 9 ಬಾಯ್ಸ್ ಇದ್ದಾಗ ಇದರಲ್ಲಿ ನಾನು ಏನ್ ಮಾಡೋದು 3 ಗರ್ಲ್ಸ್ ತಗೊಂಡಿದ್ದೇನೆ ಅಂತ. ಓಕೆ ಸೊ 3 ಗರ್ಲ್ಸ್ ತಗೊಂಡಿದ್ದೇನೆ ಅನ್ಕೊಳ್ಳಿ. ಈಗ ಸೊ ನಾನು ಎಷ್ಟು ಬಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕು 7 ಮೆಂಬರ್ಸ್ ಟೀಮ್ ಮಾಡ್ಬೇಕಂದ್ರೆ ಸೊ ನಮಗೆ 4 ಬಾಯ್ಸ್ ಸೆಲೆಕ್ಟ್ 3 ಬಾಯ್ಸ್ ಅಂಡ್ ಸೊ 3 ಗರ್ಲ್ಸ್ ಅಂಡ್ 4 ಬಾಯ್ಸ್ ಸೆಲೆಕ್ಟ್ ಮಾಡಬೇಕು. ಈ ತರ ಸೆಲೆಕ್ಟ್ ಮಾಡಬಹುದು ಅಥವಾ ಇನ್ನೊಂದ್ ತರ ಸೆಲೆಕ್ಟ್ ಮಾಡಬಹುದು 4 ಗರ್ಲ್ಸ್ ಸೆಲೆಕ್ಟ್ ಮಾಡಬಹುದು. 4 ಗರ್ಲ್ಸ್ ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಬಾಯ್ಸ್ ಸೆಲೆಕ್ಟ್ ಮಾಡ್ಬೇಕು 3 ಬಾಯ್ಸ್ ಸೆಲೆಕ್ಟ್. ಓಕೆ ಇಷ್ಟು ವಯಸ್ಸಲ್ಲಿ ನಾನು ಅರೇಂಜ್ ಮಾಡಬಹುದು. ಓಕೆ ಬರ್ಕೊಳ್ಳ ಅದನ್ನೇ ಬರ್ಕೊಳ್ತೀನಿ ಅಂದ್ರೆ ಸೊ ನಮ್ಗೆ ಎಷ್ಟು ನಮ್ಗೆ 3 ಗರ್ಲ್ಸ್ ಅಂಡ್ 4 ಬಾಯ್ಸ್ ಸೆಲೆಕ್ಟ್ ಮಾಡಬಹುದು ಅಥವಾ ನಮ್ಗೆ 4 ಗರ್ಲ್ಸ್ ಅಂಡ್ 3 ಬಾಯ್ಸ್ ಸೆಲೆಕ್ಟ್ ಮಾಡಬಹುದು. ಅಟ್ಲೀಸ್ಟ್ 3 ಗರ್ಲ್ಸ್ ಅಂದ್ರೆ ಇಷ್ಟು ವಯಸ್ಸಲ್ಲಿ ನಾವು ಸೆಲೆಕ್ಟ್ ಮಾಡಬಹುದು. ಅದು ನಂಬರ್ ಆಫ್ ways to select at least 3 girls, that is equal to ನಮ್ಗೆ ಎಷ್ಟಿದೆ 3 ಎಲ್ಲಿ ನಾವು ಎಷ್ಟು ಗರ್ಲ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ತಿದ್ವಿ ನಾವು. ಸೊ ನಾವು ಟೋಟಲ್ ಗರ್ಲ್ಸ್ ಇದ್ರೆ 4 ಗರ್ಲ್ಸ್ ಇದ್ರೆ 4 ಗರ್ಲ್ಸ್ ಅಲ್ಲಿ 3 ಗರ್ಲ್ಸ್ ಸೆಲೆಕ್ಟ್ ಮಾಡಬೇಕು. 3 4C 3 ಅಂಡ್ ಇದಾಗ ಇಂಟು ಅಂಡ್ ಎಷ್ಟು ಬಾಯ್ಸ್ ಇದಾರೆ 9 ಬಾಯ್ಸ್ ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡಬೇಕು 4 ಬಾಯ್ಸ್ 9C4. ಇಲ್ಲಿ ನೋಡಿ ಇಲ್ಲಿ 6 ಇದೆ ಅದಕ್ಕೋಸ್ಕರ ಪ್ಲಸ್ ಬರೀತಿದ್ರಿ. ಓಕೆ ನೆಕ್ಸ್ಟ್ ಏನಿದೆ 4 ಗರ್ಲ್ಸ್ ಅಂದ್ರೆ ಎಷ್ಟು ಜನ ಗರ್ಲ್ಸ್ ಮಾಡಬೇಕು. ಸೊ 4 ಗರ್ಲ್ಸ್ ಇದ್ರಲ್ಲಿ 4 ಗರ್ಲ್ಸ್ ಸೆಲೆಕ್ಟ್ ಮಾಡಬೇಕು 4C4 ಇಷ್ಟ ಆಯ್ತಾ. ಇಷ್ಟ ಆದ್ಮೇಲೆ ನೆಕ್ಸ್ಟ್ ಎಷ್ಟು 3 ಬಾಯ್ಸ್ ಸೆಲೆಕ್ಟ್ ಅಂಡ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಇದರಲ್ಲಿ ಎಷ್ಟು ಬಾಯ್ಸ್ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲ ಅರೇಂಜ್ ಮಾಡ್ತೀನಿ. ಎಷ್ಟು ಜನ ಸೆಲೆಕ್ಟ್ ಮಾಡಬೇಕು ನಾನು. ಸೊ 9 ಬಾಯ್ಸ್ ಅಲ್ಲಿ 3 ಬಾಯ್ಸ್ ಸೆಲೆಕ್ಟ್ ಮಾಡಬಹುದು. ಇದನ್ನೇ 9C3 ಅಂತ ಬರುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿ 4C3 ಅಂದ್ರೆ ಏನು, ದಟ್ ಈಸ್ 4C3 ಅಂದ್ರೆ 4 ಬರುತ್ತೆ ಇಂಟು 9C4 ಅಂದ್ರೆ ಎಷ್ಟು ಬರುತ್ತೆ. ಸೊ 9C4 ಈಗ ಕಂಡುಹಿಡಿದಿವ ಎಲ್ಲದು. 9C4 ಇಲ್ಲಿ ಕಂಡುಹಿಡಿದಿವಿ. 9C4 ಎಷ್ಟಿದೆ ನಮ್ಗೆ 126 ಇದೆ 126 ಪ್ಲಸ್ 4C4 ಅಂದ್ರೆ ಏನು, ದಟ್ ಈಸ್ 1 ಓನ್ಲಿ.
4C4 ಅಂದ್ರೆ 1 ಆಗುತ್ತೆ. 9C3 ಎಲ್ಲಿ 9C3 ಎಲ್ಲಾದ್ರೂ ಕಂಡುಹಿಡಿದ್ವಿ ಇಲ್ಲ ಕಂಡುಹಿಡಿಯಲ್ಲ. ಓಕೆ 9C3 ಎಷ್ಟಾಗುತ್ತೆ ದಟ್ ಈಸ್ 9C3 ದಟ್ ಈಸ್ ಈಕ್ವಲ್ ಟು 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಫ್ಯಾಕ್ಟೋರಿಯಲ್ 9 minus 3 ಫ್ಯಾಕ್ಟೋರಿಯಲ್ 9 minus 3 ಫ್ಯಾಕ್ಟೋರಿಯಲ್ into 3 ಫ್ಯಾಕ್ಟೋರಿಯಲ್. ಓಕೆ 9 ಫ್ಯಾಕ್ಟೋರಿಯಲ್ ಸೊ keep as it is 9 minus 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನಾಗುತ್ತೆ ದಟ್ ಈಸ್ 4 ಫ್ಯಾಕ್ಟೋರಿಯಲ್ into 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಏನು ಬರುತ್ತೆ 3 into 2 into 1 ಅಂತ ಬರೀತೀವಿ. Okay, now 9 factorial ಏನು ಬರೀತೀವಿ ಅಂದ್ರೆ that we can get as 9 into 8 into 7 into 6 into 5 into 4 factorial cancel ಮಾಡಿ. ಸೊ ನಾವು ಎಲ್ಲಿ ಏನಿದೆ ಸೊ 3 1 ಜ 3 2 ಜ ಓಕೆ 2 1 ಜ 2 1 ಸೊ ನಮಗೆ ಏನು ಉಳಿತು ಇಷ್ಟು ಉಳಿತು. ನಮಗೆ ಏನು ಉಳಿತು ಅಂದ್ರೆ that is not equal with 9 8 7 5. ಓಕೆ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಲ್ಲ ನೀವು ಹಂಗೆ ಮಲ್ಟಿಪ್ಲೈ ಮಾಡ್ಬೋದು. ಸೊ 8 5 ಎಷ್ಟಾಗುತ್ತೆ 40 ಆಗುತ್ತೆ. ಓಕೆ 40 8 5 ಜ 40 into 9 8 5 ಜ 40 9 7 ಜ 63. ಓಕೆ 9 7 63 into 40 ಮಾಡಿದಾಗ ಎಷ್ಟಾಗುತ್ತೆ ನೋಡಿ. ಸೊ 63 4 3 ಜ 12 ಆಗುತ್ತೆ. 6 4 6 ಜ 24 plus 1 is 25. ಓಕೆ ಸೊ ದಟ್ ಈಸ್ 2520 ವಯಸ್ಸಲ್ಲಿ ನಾವು ಅಟ್ ಲೀಸ್ಟ್ ಇದು 963 ಎಷ್ಟು ಬಂತು 963 ದಟ್ ಈಸ್ 2520. ಓಕೆ ಸೊ 963 ಎಷ್ಟು ಬಂತು 2520. ಓಕೆ ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 126 into 4 into 126 ಮಾಡಿದ್ರೆ ಏನು ಬಂತು 504 ಬಂತು ಬ್ರಾಕೆಟ್ 504 plus 504 plus 2520 add 2520. ಸೊ 504 2520 add ಮಾಡಿದ್ರೆ ಎಷ್ಟಾಗುತ್ತೆ ದಟ್ ಈಸ್ 4 ಹೆಂಗಿದೆ ಇದಂಗೆ ಬರ್ಕೊಳ್ಳಿ 2 ಹೆಂಗಿದೆ ಇದಂಗೆ ಬರ್ಕೊಳ್ಳಿ ಇದು 10 ಆಗುತ್ತೆ ದಟ್ ಈಸ್ 3024. ಓಕೆ ಸೊ ನಾವು 3024 ವಯಸ್ಸಲ್ಲಿ ಅಟ್ ಲೀಸ್ಟ್ 3 ಗರ್ಲ್ಸ್ ಇರೋ 7 ಮೆಂಬರ್ಸ್ ಟೀಮ್ ನ ಫಾರ್ಮ್ ಮಾಡೋಣ. ಓಕೆ ಸೊ 3024 ವಯಸ್ಸಲ್ಲಿ ಅಟ್ ಲೀಸ್ಟ್ 3 ಗರ್ಲ್ಸ್ ಇರೋ 7 ಮೆಂಬರ್ಸ್ ನ ಟೀಮ್ ನ ಫಾರ್ಮ್ ಮಾಡಬಹುದು. ಓಕೆ ನೆರೇಜ್ ಮಾಡ್ಕೊಳ್ತೀನಿ ಬರ್ಕೊಳ್ಳಿ ನೀಟಾಗಿ. ಓಕೆ ಸೊ ನೀಟಾಗಿ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ಫಸ್ಟ್ ಕಾನ್ಸೆಪ್ಟ್ ಗೊತ್ತಿರಬೇಕು ಏನು ಈ ಕಾರ್ಡ್ಸ್ ಬಗ್ಗೆ ಗೊತ್ತಿರಬೇಕು. ಈ ಕಾರ್ಡ್ಸ್ ಪ್ಲೇಯಿಂಗ್ ಕಾರ್ಡ್ಸ್ ಇರ್ತಲ್ಲ ಆ ಕಾರ್ಡ್ಸ್ ಬಗ್ಗೆ ಗೊತ್ತಿರಬೇಕು. ಆ ಕಾರ್ಡ್ಸ್ ಏನ್ ಇರುತ್ತೆ ಅಂದ್ರೆ ಇಲ್ಲಿ ನೋಡಿ ದ ಕಾರ್ಡ್ಸ್ ಟೋಟಲ್ ಆಗಿ ಎಷ್ಟಿರುತ್ತೆ ನಮಗೆ 52 ಕಾರ್ಡ್ಸ್ ಇರ್ತವೆ. ಎಷ್ಟಿರ್ತಾವೆ ಟೋಟಲ್ ಕಾರ್ಡ್ 52 ಕಾರ್ಡ್ಸ್ ಇರ್ತವೆ. ಓಕೆ ಸೊ ಕಾರ್ಡ್ಸ್ ಎಷ್ಟಿರ್ತವೆ 52 ಕಾರ್ಡ್ಸ್ ಇರ್ತವೆ. 52 ಕಾರ್ಡ್ಸ್ ಅಲ್ಲಿ ನಾವು 52 ಕಾರ್ಡ್ಸ್ ಅಲ್ಲಿ ಬೇರೆ ಕಲರ್ ಸೊ ನಮಗೆ ಟೋಟಲ್ ಆಗಿ 52 ಕಾರ್ಡ್ಸ್ ಇರ್ತವೆ. 52 ಕಾರ್ಡ್ಸ್ ಅಲ್ಲಿ ಓಕೆ 52 ಕಾರ್ಡ್ಸ್ ಅಲ್ಲಿ ನಮಗೆ ಎರಡು ಕಲರ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ರೆಡ್ ಕಲರ್ ಆಗಿ ಡಿವೈಡ್ ಮಾಡ್ತಾರೆ, ಒಂದು ಬ್ಲಾಕ್ ಕಲರ್ ಆಗಿ ಡಿವೈಡ್. ಓಕೆ ಸೊ ಇದು ಬ್ಲಾಕ್ ಕಲರ್ ಓಕೆ ಇದು ರೆಡ್ ಕಲರ್. ಸೊ ಇವು 13 ಇರ್ತಾವ ರೆಡ್, ಇವು 13 ಇರ್ತಾವ ಒಂದು, ಇದು 13 ಇರ್ತಾವ. ಟೋಟಲ್ 26 ಏನಿರ್ತವೆ 26 ರೆಡ್ ಕಾರ್ಡ್ ಇರ್ತವೆ. ಓಕೆ 26 ರೆಡ್ ಕಾರ್ಡ್ ಇರ್ತವೆ, 26 ಬ್ಲಾಕ್ ಕಾರ್ಡ್. ಓಕೆ 26 ಎಷ್ಟು ಕಾರ್ಡ್ ಇರ್ತವೆ ರೆಡ್ ಕಾರ್ಡ್ ಇರ್ತವೆ, 26 ಬ್ಲಾಕ್ ಕಾರ್ಡ್ ಇರ್ತವೆ. ಓಕೆ ಸೊ ದಿಸ್ ವಿ ಕಾಲ್ಡ್ ಆಸ್ ಕ್ಲಬ್ ಅಂತ ಅಂತೀವಿ. ಓಕೆ ಇದು ಕ್ಲಬ್. ಓಕೆ ಸೊ ಇಲ್ಲಿ ಡೈಮಂಡ್, ಓಕೆ ಇಲ್ಲಿ ಹಾರ್ಟ್, ಇಲ್ಲಿ ಸ್ಪೇಡ್. ಓಕೆ ಇವು ಸೂಟ್ಸ್ ಅಂತೀವಿ. ಓಕೆ ಇವೇನಂತೀವಿ ಈ ಕ್ಲಬ್ ಅನ್ನೋದು ಒಂದು ಸೂಟ್ ಎಷ್ಟು ಇರ್ತವೆ ಇಲ್ಲಿ ಕಡೆ 13 ಕಾರ್ಡ್ಸ್ ಇರ್ತವೆ. ಕ್ಲಬ್ ಅನ್ನೋದು ಒಂದು ಸೂಟ್ ಇದು 13 ಕಾರ್ಡ್ಸ್ ಇರ್ತವೆ. ಅದೇ ಡೈಮಂಡ್ ಒಂದು ಸೂಟ್ ಇದೆಷ್ಟಿದೆ ಸೊ ದಟ್ ಈಸ್ 13 ಕಾರ್ಡ್ಸ್ ಇರ್ತವೆ. ಅದೇ ತರ ಹಾರ್ಟ್ ಅನ್ನೋದು ಒಂದು ಸೂಟ್ ಇಲ್ಲಿ ಎಷ್ಟಿರ್ತವೆ 13 ಕಾರ್ಡ್ಸ್ ಇರ್ತವೆ. ಮತ್ತೆ ಸ್ಪೇಡ್ ಅನ್ನೋದು ಒಂದು ಸೂಟ್ ಇದು ಎಷ್ಟಿರ್ತವೆ 13 ಕಾರ್ಡ್ಸ್ ಇರ್ತವೆ. ಓಕೆ ಇವತ್ತೆಲ್ಲ 13 ಕಾರ್ಡ್ಸ್ ಇರ್ತವೆ. ಇನ್ನೊಂದು ಇಲ್ಲಿ ಫೇಸ್ ಕಾರ್ಡ್ಸ್ ಎಷ್ಟಿರ್ತವೆ ಇಲ್ಲಿ ಫೇಸ್ ಕಾರ್ಡ್ಸ್ ನೋಡಿ 1 2 3 ಜಾಕಿ ಕ್ವೀನ್ ಕಿಂಗ್. ಓಕೆ ಇಲ್ಲಿ 3 ಇದಾವ, ಇಲ್ಲಿ 3 ಇದಾವ, ಇಲ್ಲಿ 3 ಇದಾವ, ಇಲ್ಲಿ 3 ಇದಾವ. ಸೊ ಟೋಟಲ್ ಆಗಿ ಎಷ್ಟು ಬರುತ್ತೆ ನಮಗೆ ಸೊ ನಮಗೆ ಟೋಟಲ್ ಆಗಿ 12 ಕಾರ್ಡ್ಸ್ ಇರ್ತವೆ. ಟೋಟಲ್ ಫೇಸ್ ಕಾರ್ಡ್ಸ್ ಎಷ್ಟಿರ್ತವೆ 12 ಕಾರ್ಡ್ಸ್ ಇರ್ತವೆ. ಈ ಸೂಟ್ಸ್ ಎಷ್ಟಿದ್ದಾವೆ ಸೂಟ್ಸ್ ನಮಗೆ ಒಂದು ಸೂಟ್ ಇದ್ರಲ್ಲಿ ಎಷ್ಟು ಕಾರ್ಡ್ಸ್ ಇರ್ತವೆ 13 ಇರ್ತವೆ. ಈ ಸೂಟ್ ಅಲ್ಲಿ ಎಷ್ಟು ಕಾರ್ಡ್ಸ್ ಇರ್ತವೆ 13 ಇರ್ತವೆ. ಈ ಸೂಟ್ ಅಲ್ಲಿ 13 ಕಾರ್ಡ್ಸ್ ಇರ್ತವೆ. ಈ ಸೂಟ್ ಅಲ್ಲಿ 13 ಕಾರ್ಡ್ಸ್ ಇರ್ತವೆ. ಇದು ಗೊತ್ತಿರಬೇಕು ನಮ್ಗೆ. ಇದನ್ನ ಏಸ್ ಅಂತೀವಿ. ಓಕೆ ಇಷ್ಟು ಗೊತ್ತಿದ್ರೆ ನೀವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಅಂದ್ರೆ ಫಸ್ಟ್ 52 ಕಾರ್ಡ್ಸ್ ಅಲ್ಲಿ ಏನ್ ಮಾಡಿದ್ವಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ರೆಡ್ ಕಾರ್ಡ್, ಒಂದು ಬ್ಲಾಕ್ ಕಾರ್ಡ್. ರೆಡ್ ಕಾರ್ಡ್ ಅಲ್ಲಿ ನಾವು ಡೈಮಂಡ್ ಮತ್ತೆ ಹಾರ್ಟ್ ಆಗಿ ತಗೊಳ್ತೀವಿ. ನೆಕ್ಸ್ಟ್ ಬ್ಲಾಕ್ ಕಾರ್ಡ್ ಅಲ್ಲಿ ಅಂತ ತಗೊಳ್ತೀವಿ ಕ್ಲಬ್ ಮತ್ತೆ ಸ್ಪೇಡ್ ಆಗಿ ತಗೊಳ್ತೀವಿ. ಸೊ ಇದ್ರ ಮೇಲೆ ನಮಗೆ ಕ್ವಶನ್ ಬರ್ತವೆ. ಓಕೆ ಜಸ್ಟ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್. So ನೋಡಿ what number of ways by choosing 4 cards from a pack of 52 playing cards in how many of these. Okay so ಏನ್ ಕೇಳಿದ್ರೆ ನಾವು 4 ಕಾರ್ಡ್ ಸೆಲೆಕ್ಟ್ ಮಾಡ್ತೀವಿ.
ಓಕೆ ಸೊ 4 ಕಾರ್ಡ್ ಸೆಲೆಕ್ಟ್ ಮಾಡ್ತೀವಿ. ಆ 4 ಕಾರ್ಡ್ ಸೆಲೆಕ್ಟ್ ಮಾಡ್ತಿದೀವಲ್ಲ, ಆ 4 ಕಾರ್ಡ್ ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಗೆ 4 ಕಾರ್ಡ್ಸ್ ಸೇಮ್ ಸೂಟ್ ಬರೋ ಚಾನ್ಸಸ್ ಎಷ್ಟು ಅಂತ ಕೇಳ್ತಾರೆ. Okay, number of ways to get 4 cards is having same suit. ಅಂದ್ರೆ ಸೇಮ್ ಸೂಟ್ ಅಂದ್ರೆ ಇದೊಂದು ಸೂಟ್, ಕ್ಲಬ್, ಡೈಮಂಡ್, ಹಾರ್ಟ್ ಮತ್ತೆ ಸ್ಪೇಡ್ ಸೇಮ್ ಸೂಟ್ ಬರಬೇಕು. ಓಕೆ, ಸೂಟ್ ಅಂದ್ರೆ ಸೇಮ್ ಬರಬೇಕಂದ್ರೆ ನಮ್ಗೆ ಲೆಟರ್ಸ್ ಕನ್ಸಿಡರ್ ಫಸ್ಟ್ ಬರ್ಕೊಳ್ಳಿ. ಫಸ್ಟ್ ಏನಾದ್ರು ಬರ್ಕೊಳ್ಳಿ, ಫಸ್ಟ್ ಬರ್ಕೊಳ್ತೀನಿ. ಫಸ್ಟ್ ನಮ್ಗೆ ಏನ್ ಇಡಬೇಕು, ಸೊ ಇದು ಪೆನ್ ಚೇಂಜ್ ಮಾಡ್ಕೊಳ್ಳಿ. ಸೊ ಸೇಮ್ ಸೂಟ್ ನಮ್ಗೆ ಫಸ್ಟ್ ಏನ್ ಕೂಡ ಟು ಫಾರ್ಮ್ 4 ಮೆಂಬರ್ಸ್ ಅಂದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ನಮ್ಗೆ ಸೊ 4 ಕಾರ್ಡ್ಸ್ we have to select 4 cards from 52 cards. 52 cards ನಾವೇನ್ ಮಾಡ್ಬೇಕು, 4 ಕಾರ್ಡ್ ಸೆಲೆಕ್ಟ್ ಮಾಡ್ಬೇಕು. ಸೊ ಅದರಲ್ಲಿ ಫಸ್ಟ್ ತರ ಯಾವ ತರ ಕಾರ್ಡ್ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಆ 4 ಕಾರ್ಡ್ಸ್ ಏನ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲವೂ ಸೇಮ್ ಸೂಟ್ ಇರಬೇಕು. 4 ಕಾರ್ಡ್ಸ್, ಸೊ 4 ಕಾರ್ಡ್ಸ್ ಏನ್ ಸೆಲೆಕ್ಟ್ ಮಾಡ್ತೀವಿ, ಆರ್ ಸೇಮ್ ಸೂಟ್ ಇರಬೇಕು, ಆರ್ ಆಫ್ ಸೇಮ್ ಸೂಟ್. ಓಕೆ, ಈಗ ನೋಡು ನಾನು ಈಗ ಎಷ್ಟು ಸೂಟ್ಸ್ ಇದಾವೆ ಇಲ್ಲಿ, 4 ಸೂಟ್ಸ್ ಇದಾವೆ. ಸೊ ಈಗ ನಾನು ಏನ್ ಮಾಡ್ತೀನಿ, 4 ಸೂಟ್ಸ್ ಇದಾವೆ ಅಂತಂದ್ರೆ ನಾನು ಕ್ಲಬ್ಬೇ ತಗೊಂಡ್ಬಿಟ್ಟಿನಿ ಎಲ್ಲ. ಓಕೆ, ಕ್ಲಬ್ಬೇ ತಗೊಂಡ್ಬಿಟ್ಟಿನಿ ಎಲ್ಲ, ಅಥವಾ ಡೈಮಂಡ್ ಎಲ್ಲ ತಗೊಂಡ್ಬಿಟ್ಟಿನಿ, ಅಥವಾ ಸೊ ಹಾರ್ಟ್ ಏನ್ ತಗೊಂಡ್ಬಿಟ್ಟಿನಿ, ಅಥವಾ ಸ್ಪೇಡ್ ತಗೊಂಡ್ಬಿಟ್ಟಿನಿ ಎಲ್ಲ. ಸೊ ನಮ್ಗೆ ಹೆಂಗ್ ಬರೀಬಹುದು ಅಂದ್ರೆ, ನಾನು ಸೊ ಎಲ್ಲಾ ಕಾರ್ಡ್ಸ್ ಏನ್ ತಗೊಂಡಿದ್ದೀನಿ, ಸಪೋಸ್ 4 ಕಾರ್ಡ್ಸ್ ಯಾವ್ದು ತಗೊಂಡಿದ್ದೀನಿ ಸೇಮ್ ಸೂಟ್ ಅಂದ್ರೆ 4 ಕಾರ್ಡ್ಸ್ ನಾವೇನ್ ತಗೊಂಡಿದ್ದೀನಿ, ಈಗ ಹಾರ್ಟ್ ಮಾಡಿದೀನಿ ಅಂತ. ಅಥವಾ ಆ 4 ಕಾರ್ಡ್ಸ್ ಏನ್ ತಗೊಂಡಿದ್ದೀನಿ ನಾನು, ಆ 4 ಕಾರ್ಡ್ಸ್ ಡೈಮಂಡ್ ತಗೊಂಡಿದ್ದೀನಿ ಅನ್ಕೊಂಡು. ಓಕೆ, ಅಥವಾ ಆ 4 ಕಾರ್ಡ್ಸ್ ಏನ್ ತಗೊಂಡಿದ್ದೀನಿ, ಆ 4 ಕಾರ್ಡ್ಸ್ ಏನ್ ತಗೊಂಡಿದ್ದೀನಿ, ಆ 4 ಕಾರ್ಡ್ಸ್ ತಗೊಂಡಿದ್ದು ನಾನು ಕ್ಲಬ್ ತಗೊಂಡಿದ್ದೀನಿ ಅನ್ಕೊಂಡು. ಓಕೆ, ಕ್ಲಬ್ ತಗೊಂಡಿದ್ದೀನಿ. ಅದೇ ತರ ಆ 4 ಕಾರ್ಡ್ಸ್ ಏನ್ ತಗೊಂಡಿದ್ದೀನಿ, ಆ 4 ಕಾರ್ಡ್ಸ್ ಸ್ಪೇಡ್ ತಗೊಂಡಿದ್ದೀನಿ ಅನ್ಕೊಂಡು. ಹೆಂಗದು ಸ್ಪೇಡ್, 4 ಕಾರ್ಡ್ ಅಂದ್ರೆ ಸ್ಪೇಡ್. ಓಕೆ, 4 ಕಾರ್ಡ್ಸ್ ಅನ್ನ ಸ್ಪೇಡ್ ತಗೊಂಡಿದ್ದೀನಿ ಅಂತ. ಓಕೆ, ಈ ತರ ನೋಡಿನಿ. ಈಗ ನೋಡಿ, ಸೊ ಹಾರ್ಟ್ ಅನ್ನೋ ಕಾರ್ಡ್ ಎಷ್ಟಿದಾವೆ ನಮ್ಗೆ, ಹಾರ್ಟ್ ಕಾರ್ಡ್ ಎಷ್ಟಿದಾವೆ, ಹಾರ್ಟ್ ಕಾರ್ಡ್ ಎಷ್ಟಿದಾವೆ ನಮ್ಗೆ, ಬೇಕಾದ್ರೆ ನೋಡಿ ಹಾರ್ಟಿನ ಕಾರ್ಡ್ ಎಷ್ಟಿದಾವೆ ನಮ್ಗೆ 13 ಇದಾವೆ. 13 ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ಬೇಕು ನಾವು, 13 ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ಬೇಕು, ನಾನು 4 ಸೆಲೆಕ್ಟ್ ಮಾಡಬೇಕು. ದಿಸ್ ವಿ ಕ್ಯಾನ್ ಆಸ್ ನಂಬರ್ ಆಫ್ ways to select. ಸೊ ನಮಗೆ 4 cards from same suit, that is equal to, so 13 cards ಅಲ್ಲಿ ನಾನು 4 ನ ಹಾರ್ಟ್ ಪ್ಲಸ್ 6 ಅಂತ ಒಂದು ಪ್ಲಸ್. ಅದೇ ತರ ಡೈಮಂಡ್ ಕಾರ್ಡ್ಸ್ ಎಷ್ಟು ಇದಾವೆ ನಮಗೆ, ಅವು 13 ಇದಾವೆ. ಅದರಲ್ಲಿ 13 ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು, 4 ನ ಸೆಲೆಕ್ಟ್ ಮಾಡಬೇಕು ಪ್ಲಸ್. ಅದೇ ತರ ನಮಗೆ ಕ್ಲಬ್ಬಿನ ಎಷ್ಟು ಇದಾವೆ, 13 ಕಾರ್ಡ್ಸ್ ಇದಾವೆ. 13 ಕಾರ್ಡ್ಸ್ ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು, 4 ನ ಸೆಲೆಕ್ಟ್ ಮಾಡಬೇಕು. ಅದೇ ತರ ಪ್ಲಸ್ ಇಲ್ಲಿ ಸೊ ಸ್ಪೇಡ್ ಎಷ್ಟು ಕಾರ್ಡ್ಸ್ ಇದಾವೆ, 13 ಇದಾವೆ. 13 ಅಲ್ಲಿ ಎಷ್ಟು ಮಾಡಬೇಕು, 4 ಸೆಲೆಕ್ಟ್. ಓಕೆ, ಇವೆಲ್ಲ ಸೇಮ್ ಇದಾವೆ. ಸೊ ದಿಸ್ ಇಸ್ ಆಲ್ಸೋ ಆಪಲ್, ದಿಸ್ ಇಸ್ ಆಲ್ಸೋ ಆಪಲ್, ದಿಸ್ ಇಸ್ ಆಲ್ಸೋ ಆಪಲ್, ದಿಸ್ ಇಸ್ ಆಲ್ಸೋ ಆಪಲ್ ಅಂತ ಅಂದಾಗ, ಸೊ ಆಪಲ್ ಪ್ಲಸ್ ಆಪಲ್ ಪ್ಲಸ್ ಆಪಲ್ ಪ್ಲಸ್ ಆಪಲ್ ಎಷ್ಟಾಗುತ್ತೆ, 4 ಟೈಮ್ಸ್ ಆಪಲ್ ಆಗ್ತವ. ದಿಸ್ ವಿಲ್ ಬಿಕಮ್ 4 ಟೈಮ್ಸ್ ಆಫ್ 13C4. ಓಕೆ, 4 ಟೈಮ್ಸ್ ಆಫ್ 13C4 ಅಂತ ಅಂದಾಗ, ಸೊ ನಮ್ಗೆ ಏನಾಗುತ್ತೆ, ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ 4 ಯು ರೈಟ್ ಆಸ್ ಇಟ್ ಇಸ್. ಓಕೆ, 4 ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಸೊ 13C4 ಏನ್ ಬರುತ್ತೆ ನೋಡಿ, ಇಲ್ಲಿ ಮಾಡ್ತೀನಿ ನೋಡಿ, 13C4. ಓಕೆ, 13C4 that is equal to 13 factorial divided by 13 minus 4 factorial. Okay, 13 factorial divided by 13 minus 4 factorial. 13 minus 4 factorial, 13 minus 4 factorial into 4 factorial. Okay, 13 minus 4 factorial divided by 13 minus 4 factorial. 13 factorial divided by 13 minus 4 factorial by 4 factorial. Okay, 13 minus 4 factorial ಅಂದ್ರೆ ಎಷ್ಟು ಬರುತ್ತೆ, 13 minus 4 factorial ಅಂದ್ರೆ 9 factorial into 4 factorial. 4 factorial ಹೆಂಗಿರುತ್ತೆ, 4 into 3 into 2 into 1 ಅಂತ ಬರೀತೀವಿ. ಓಕೆ, ಸೊ 2 into 1 ಅಂತ ಬರೀತೀನಿ. ಓಕೆ, ನೆಕ್ಸ್ಟ್ ಏನ್ ಮಾಡಬಹುದು, ಸೊ 13 ಫ್ಯಾಕ್ಟರಿಯಲ್ ನಾನು ಹೆಂಗ್ ಬರೀತೀನಿ, 3 into 12 into 11 into 10 into 9. ಓಕೆ, ಈಗ 9 ಫ್ಯಾಕ್ಟರಿಯಲ್ ಕ್ಯಾನ್ಸಲ್ ಆಗುತ್ತೆ, 9 ಫ್ಯಾಕ್ಟರಿಯಲ್ ಕ್ಯಾನ್ಸಲ್ ಆಗುತ್ತೆ. ನಮಗೆ ಏನಾಗಿದೆ, 4 1 4 3. ಓಕೆ, 3 1 3 1. ನೆಕ್ಸ್ಟ್ ಉಳಿದ ನೆಕ್ಸ್ಟ್ 2 ಟೈಮ್ಸ್ ಇದೆ, ಹೇಗಿದೆ ಹೆಂಗೆ ಬರ್ಕೊಳ್ಳಿ, ನಮಗೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲಿ ಎಷ್ಟಿದೆ ನೋಡಿ, 13 ಇಲ್ಲೇ ನೋಡಿತ್ತು, 30 into 11 into 10 divided by 2 ಉಳಿತು 2 ಹಿಂಗೆ. ಓಕೆ, 2 ಹಿಂಗಿದೆ ಹಂಗೆ ಬರ್ಕೊಂಡಿದ್ದೀನಿ. ಓಕೆ, ಸೊ ನಾವು ಇಲ್ಲಿ 2 ಕ್ಯಾನ್ಸಲ್ ಮಾಡಿ. ಓಕೆ, ಸೊ 2 ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ, 13 into 11 ಮಾಡಿದಾಗ ಏನಾಗುತ್ತೆ, ದಟ್ ಈಸ್ 13 into 11 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 11 1 13 13 plus 1 13 13. So this will become 3 right as 4 right as it is 1.
143 ಬಂತು. So 143, okay, which means here 2 into 1430. So 2 into 1430 ಮಾಡಿದ್ರೆ ಏನಾಗುತ್ತೆ? That is, so 2 1 ja 2, 2 4 ja 2 4 ja 8, 2 3 ja 6, 2860 ರೇಸ್ ಅಲ್ಲಿ ನಾವೇನ್ ಮಾಡಬಹುದು? ಸೊ ಎಲ್ಲಾ ಕಾರ್ಡ್ಸ್ ಸೇಮ್ ಸೂಟ್ ಇರೋದು ಎಲ್ಲಾ ಕಾರ್ಡ್ಸ್ ಸೆಲೆಕ್ಟ್ ಮಾಡೋದು. ಓಕೆ, ಸೊ ಸೇಮ್ ಸೂಟ್ ಇರೋ ಎಲ್ಲಾ ಕಾರ್ಡ್ಸ್ ನಾನು ಸೆಲೆಕ್ಟ್ ಮಾಡೋದು. ಎಷ್ಟು? 2860 ಬೇಸ್ ಅಲ್ಲಿ. ಓಕೆ, ಇಷ್ಟಾಯ್ತಾ? ನೆಕ್ಸ್ಟ್ 4 ಕಾರ್ಡ್ಸ್ ಆರ್ ಸೇಮ್ 4 ಕಾರ್ಡ್ಸ್ ಆರ್ ಫೇಸ್ ಕಾರ್ಡ್ಸ್. ಓಕೆ, 4 ಕಾರ್ಡ್ಸ್ ಫೇಸ್ ಕಾರ್ಡ್ಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಫೇಸ್ ಕಾರ್ಡ್ಸ್ ಎಷ್ಟಿದೆ? ಇಲ್ಲಿ ನೋಡಿ 1 2 3 ಫಸ್ಟ್ ಕಾರ್ಡ್ ಎಷ್ಟಿದೆ? 12 ಫೇಸ್ ಕಾರ್ಡ್ಸ್ ಹೇಳಿದ್ರೆ ಸೊ 12 ಫೇಸ್ ಕಾರ್ಡ್ಸ್ ಇದೆ ನಮಗೆ. ಈ 12 ಫೇಸ್ ಕಾರ್ಡ್ಸ್ ಇದೆ ಅವು ನಾವೇನ್ ಸೆಲೆಕ್ಟ್ ಮಾಡಿದ್ರೆ ಅವು 4 ಫೇಸ್ ಕಾರ್ಡ್ಸ್ ಇದೆ. ಸೊ ಆಲ್ ಆರ್ 4 cards are face cards. So ನಾನು ಏನು 4 cards ಸೆಲೆಕ್ಟ್ ಮಾಡಿದೀನಿ, ಆ 4 cards ಏನಿದಾವೆ ಫೇಸ್ ಕಾರ್ಡ್ಸ್ ಇದಾವೆ. ಟೋಟಲ್ ಆಗಿ ಫೇಸ್ ಕಾರ್ಡ್ಸ್ ಎಷ್ಟಿದೆ ನಮಗೆ? ಸೊ ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲಿ ಫೇಸ್ ಕಾರ್ಡ್ಸ್ ಎಷ್ಟಿದೆ? 12 ಇರ್ತವೆ. 12 ಅಲ್ಲಿ ಏನ್ ಮಾಡ್ಬೋದು ನಾವು? 4 cards ಸೆಲೆಕ್ಟ್ ಮಾಡ್ಬೇಕು. ನಂಬರ್ ಆಫ್ ಫೇಸ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಫೇಸ್ ಈಕ್ವಲ್ ಟು ಸೊ 12 ಫೇಸ್ ಕಾರ್ಡ್ಸ್ ಇರ್ತವೆ. 12 ಫೇಸ್ ಕಾರ್ಡ್ಸ್ ನಾವೇನು 4 ಸೆಲೆಕ್ಟ್ ಮಾಡ್ತೀವಿ. That is equal to 12C4. 12C4 ಕಂಡಿಡಿಯೋಣ. ಓಕೆ, 12C4 ಅಲ್ಲ ಕಂಡಿಡಿದ್ವಿ. ಇಲ್ಲಿ 13C4 ಕಂಡಿದ್ವಿ, ಇಲ್ಲಿ 12C4 ಕಂಡಿಡಿಯೋಣ. ಓಕೆ, 12C4 12 ಫೇಸ್ ಕಾರ್ಡ್ಸ್ ಇರ್ತವೆ. That is 12 factorial 12C4 that is equal to 12 factorial divided by 12 minus 4 factorial minus 4 factorial into 4 factorial. ಓಕೆ, ಸೊ ಇಲ್ಲಿ ನಾವು 12 minus 4 factorial ಅಂದ್ರೆ ಏನು ಬರುತ್ತೆ? 8 factorial ಬರುತ್ತೆ. 8 factorial into 4 factorial ಏನು ಬರುತ್ತೆ? 4 into 3 into 2 into 1 ಬರೀಬೇಕು. ಇಲ್ಲಿ 12 ಫ್ಯಾಕ್ಟೋರಿಯಲ್ ಇದ್ರೆ 12 into 11 into 10 into 9 into 8 ಫ್ಯಾಕ್ಟೋರಿಯಲ್. 8 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಿ. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ? ಸೊ 4 1 ja 4 3. ಓಕೆ, ನೆಕ್ಸ್ಟ್ 3 1 ja 3 1. ನೆಕ್ಸ್ಟ್ ಏನು ಉಳಿತು? ಸೊ ಇಲ್ಲಿ 2 1 ja 2 5. ಓಕೆ, 2 1 ja 2 5 ಆಯ್ತಾ? ನೆಕ್ಸ್ಟ್ 55 11 into 5 ಮಾಡಿದ್ರೆ 55 ಬರುತ್ತೆ. 55 into 9 ಬರುತ್ತೆ. 55 into 9. Okay, so 9 5 ja 45 ಆಗುತ್ತೆ. 9 5 ja 45 ಆಗುತ್ತೆ. So 9 5 ja 45 ಮಾಡಿದ್ರೆ ಪ್ಲಸ್ 4 ಮಾಡಿ that is 49. ಸೊ ನಮಗೆ 495 ವೇಸ್ ಅಲ್ಲಿ ನಾವು 4 ಕಾರ್ಡ್ಸ್ ಏನು ಮಾಡಬಹುದು? 4 ಕಾರ್ಡ್ಸ್ ನ ಫೇಸ್ ಕಾರ್ಡ್ಸ್ ಸೆಲೆಕ್ಟ್ ಮಾಡಬಹುದು. ಓಕೆ, ಇಷ್ಟ ಆಯ್ತಾ? ಸೊ 495 ವೇಸ್ ಅಲ್ಲಿ 4 ಕಾರ್ಡ್ಸ್ ನ ಫೇಸ್ ಕಾರ್ಡ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಬಹುದು. ಇಷ್ಟ ಆಯ್ತಾ? ನೆಕ್ಸ್ಟ್ ಏನಿದೆ ಕ್ವಶನ್ ಅಲ್ಲಿ? So 2 cards are red, 2 cards are black. Okay. So first of all, red cards ಎಷ್ಟಿದೆ, black cards ಎಷ್ಟಿದೆ? So ನಮಗೆ red cards ಎಷ್ಟಿದೆ ಅಂದ್ರೆ red cards so 26 ಇದಾವೆ and black cards ಎಷ್ಟಿದೆ ನೋಡಿ. red cards ಎಷ್ಟಿದೆ? red cards 26, red cards ಇದಾವೆ, black cards ಇದಾವೆ 26 ಇದಾವೆ. Okay. ಅದನ್ನ 2 red cards 2 black cards ಕಂಡುಹಿಡಿಯುತ್ತೀವಿ. 2 red cards and 2 black cards. ಸೊ ನಾವೇನ್ ಕಂಡುಹಿಡಿದಿವಲ್ಲ, ಸೊ ನಮ್ 4 ಕಾರ್ಡ್ಸ್ ಏನ್ ಸೆಲೆಕ್ಟ್ ಮಾಡಿದೆ ಅದ್ರೊಳಗ 2 ರೆಡ್ ಕಾರ್ಡ್ಸ್ ಇದಾವೆ, 2 ಬ್ಲಾಕ್ ಕಾರ್ಡ್ಸ್ ಇದಾವೆ. ಅದನ್ನ ನಾವ್ ಹೆಂಗ್ ಬರೀಬೇಕಂತ ಈಗ, ಸೊ ನಾವು 26 ಬ್ಲಾಕ್ ಕಾರ್ಡ್ಸ್ ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ಬೇಕು ನಾವು? ನಮಗೆ 26 2 ರೆಡ್ ಕಾರ್ಡ್ಸ್ ಇರಬೇಕು. 2 ರೆಡ್ ಕಾರ್ಡ್ಸ್ ಅಂಡ್ 2 ಬ್ಲಾಕ್ ಕಾರ್ಡ್ಸ್. ಓಕೆ, ಸೊ 2 ರೆಡ್ ಕಾರ್ಡ್ಸ್ 2 ಬ್ಲಾಕ್. ಸೊ ಈಗ ನೋಡಿ ರೆಡ್ ಕಾರ್ಡ್ಸ್ ಎಷ್ಟಿದೆ ನಮಗೆ? 26 ಅದ. 26 ಅಲ್ಲಿ ಎಷ್ಟು ಸೆಲೆಕ್ಟ್ ಮಾಡಬೇಕು? 26 ಅಲ್ಲಿ 2 ಸೆಲೆಕ್ಟ್ ಮಾಡೋದು. ದಟ್ ಈಸ್ 26 C2 ಅಂಡ್ ಇದಾಗ ಏನು ಮಾಡಬೇಕು? ಇಂಟು ಮಾಡಬೇಕು. ಅಂದ್ರೆ 2 ಎಷ್ಟು ಬ್ಲಾಕ್ ಕಾರ್ಡ್ಸ್ ಇದೆ? ಬ್ಲಾಕ್ ಕಾರ್ಡ್ಸ್ ಎಷ್ಟು ಇದಾವೆ? ನಿಮಗೆ 26 ಇದೆ. 26 ಅಲ್ಲಿ ಎಷ್ಟು ಬ್ಲಾಕ್ ಕಾರ್ಡ್ ಸೆಲೆಕ್ಟ್ ಮಾಡಬೇಕು? 2 ಸೆಲೆಕ್ಟ್ ಮಾಡಬೇಕು. ದಟ್ ಈಸ್ 26 C2. ಸೊ ದಟ್ ಈಸ್ ಈಕ್ವಲ್ ಟು 26 C² ಅಂತ ಬರೀಬಹುದು. ಸೊ ಅದರ ಏನು ಬರೀಬಹುದು? ನಮಗೆ 26 C2 ಮಾಡ್ಕೊಳ್ಳಿ. ಸೊ 26 C2 ಇಸ್ ಈಕ್ವಲ್ ಟು 26 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಓಕೆ, ಸೊ 26 C2 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, 26 C2 ಹೋಲ್ ಸ್ಕ್ವೇರ್. ಇದನ್ನ ಫಸ್ಟ್ 26 C2 ಕಂಡುಹಿಡ್ಕೊಳ್ಳಿ. ಇದನ್ನ ಎರೇಸ್ ಮಾಡ್ತೀನಿ. ನೀವೆಲ್ಲ ಈ ಸೈಡ್ ಪೆನ್ನಿಂದ ಪೆನ್ಸಿಲ್ ಇಂದ ಬರ್ತಿರ್ಬೇಕು ಇವೆಲ್ಲ ಕ್ಯಾಲ್ಕುಲೇಷನ್ಸ್. ಸೊ 26 C2 that is equal to 26 factorial divided by 26 minus 2. 26 minus 2 into 2 factorial. Okay, so 26 minus 2 factorial ಏನು ಬರೀಬಹುದು ನಾನು? that is written as 24 factorial into 2 factorial written as 2 into 1. Okay, 26 factorial ಏನು ಬರೀತೀನಿ ನಾನು? 26 into 25 into 24. Okay, ಈಗ ಏನು ಮಾಡೋಣ? 24 factorial ಕ್ಯಾನ್ಸಲ್ ಮಾಡಿ, 24 factorial ಕ್ಯಾನ್ಸಲ್ ಮಾಡಿ. ಓಕೆ, ಇಷ್ಟ ಆದ್ಮೇಲೆ ಸೊ ನಮಗೆ 2 1 213 2 1 213 ಆಯ್ತಾ? ವಿಚ್ ಮೀನ್ಸ್ ಏನ್ ಅಂತಂದ್ರೆ 13 into 25 ಹೋಲ್ ಸ್ಕ್ವೇರ್ ಬರುತ್ತೆ.
ಓಕೆ, ನೀವು ಡೈರೆಕ್ಟ್ ಆಗಿ ಕಂಡು ಹಿಡಿದು ಸ್ಕ್ವೇರ್ ಮಾಡಬಹುದಿತ್ತು. ನಾನು 13 into 25 ಸ್ಕ್ವೇರ್ ಮಾಡ್ತೀನಿ. ಓಕೆ, ವೈ ಬಿಕಾಸ್ 13 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 169. ಓಕೆ, ಸೊ 25 ನ ಸ್ಕ್ವೇರ್ ಮಾಡ್ಬೇಕು. ಇಲ್ಲಿ ಬೇಕಾದ್ರೆ ಹಂಗೆ ಮಾಡಿಬಿಟ್ಟು ಬೇಡ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಇಲ್ಲಿ ಕಂಡು ಹಿಡಿದ್ಬಿಡು ನಾನು ಫಸ್ಟ್. ಸೊ ನಂಗೆ ಏನಾಗುತ್ತೆ, 25 into 13 ಮಾಡಿದ್ರೆ ಎಷ್ಟಾಗುತ್ತೆ, 25 into 13 ಮಾಡಿದಾಗ, ಓಕೆ, ಸೊ 3 5 15, 3 2 6, 6 plus 1 is 7. Okay, next this is 25 right as it is, 5 right as it is, ಇದು 12 ಆಗುತ್ತೆ. So this is 325. Okay, ನಮಗೆ ಏನಾಗುತ್ತೆ 325 whole square. 325 whole square ಮಾಡಿ ಏನಾಗುತ್ತೆ, 325 ನ ಸ್ಕ್ವೇರ್ ಮಾಡಿದಾಗ that will become what, ಎಲ್ಲೇ ಮಾಡೋದು 325 into 325, that is equal to 5 5 ಎಷ್ಟಾಗುತ್ತೆ, that is 5 5 25, 5 2 10 plus 12, 5 3 15, 15 plus 1 is 15 plus 1 ಮಾಡಿದ್ರೆ ಏನಾಗುತ್ತೆ, it is 16. Okay, so 2 5 are 10, 2 2 are 4, 2 2 are 4 plus 1 is 5, 2 3 is 6 is that plus ಅದೇ 3 5 are 15 ಇದೇ ಬರುತ್ತೆ. So 3 5 are 15, next 3 2 are 6, 6 plus 1 is 7. Okay, next 3 3 is 9. ಇಷ್ಟಾಯ್ತಾ, next 5 you write as it is, next 2 you write as it is, ಇದೇನಾಗುತ್ತೆ 16 ಆಗುತ್ತೆ. ಇದೆಷ್ಟಾಗುತ್ತೆ, this will become 15 ಆಗುತ್ತೆ. This will become 15, this is 10. ಓಕೆ, ನಮ್ಗೆ ಎಷ್ಟು ಬಂತಂದ್ರೆ this will become, so ನಮಗೆ 10, so 1,05,625 ಬೇಸ್ ಅಲ್ಲಿ ನಾವು ಏನ್ ಮಾಡಬಹುದು, ಸೊ 2 ರೆಡ್ ಕಾರ್ಡ್ಸ್ ಮತ್ತೆ 2 ಬ್ಲಾಕ್ ಕಾರ್ಡ್ಸ್ ಸೆಲೆಕ್ಟ್ ಮಾಡಬಹುದು. ಓಕೆ, ಸೊ 2 ರೆಡ್ ಕಾರ್ಡ್ಸ್ ಮತ್ತೆ 2 ಬ್ಲಾಕ್ ಕಾರ್ಡ್ಸ್ ಎಷ್ಟು ಬೇಸ್ ಅಲ್ಲಿ ಸೆಲೆಕ್ಟ್ ಮಾಡಬಹುದು ಅಂದ್ರೆ ನಾವು 1,05,625 ಬೇಸ್ ಅಲ್ಲಿ ಸೆಲೆಕ್ಟ್ ಮಾಡಬಹುದು. ಇದಾಯ್ತಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಏನಿದೆ, ಸೊ ಲಾಸ್ಟ್ ಕ್ವಶನ್ ಏನಿದೆ ಅಂತ ಆದಾಗ, ಓಕೆ, ನಮಗೆ so all 4 cards are same color. Okay, so now in cards ನೋಡಿದ್ವಿ same color. Okay, so 4 cards are same color. ಸ್ವಲ್ಪ ಕೆಳಗೆ ಬರುತ್ತೆ. 4 cards are same color. ಓಕೆ, ಸೇಮ್ ಕಲರ್ ಅಂದ್ರೆ ಏನು, ಈಗ ಲೆಟ್ಸ್ ಕನ್ಸಿಡರ್ ಈಗ ಬ್ಲಾಕ್ ಮತ್ತೆ, ಓಕೆ, ಸೊ ನಾವು ಬ್ಲಾಕ್ ಮತ್ತೆ ಏನಿದೆ, ಬ್ಲಾಕ್ ಮತ್ತೆ ರೆಡ್ ಇದೆ. ಅದ್ರಲ್ಲಿ ಏನ್ ಮಾಡ್ತೀನಿ, ಸೊ 4ಕ್ಕೆ 4 ನಾನು ಬ್ಲಾಕ್ ಸೆಲೆಕ್ಟ್ ಮಾಡಿ. ಓಕೆ, 4ಕ್ಕೆ 4 ಏನ್ ಮಾಡ್ತೀನಿ, ಸೊ ಬ್ಲಾಕ್ ಸೆಲೆಕ್ಟ್ ಮಾಡ್ತೀನಿ, ಅಥವಾ 4ಕ್ಕೆ ನಾನು ಬ್ಲಾಕ್ ಸೆಲೆಕ್ಟ್ ಮಾಡ್ತೀನಿ, ಅಥವಾ 4ಕ್ಕೆ 4 ಏನ್ ಸೆಲೆಕ್ಟ್ ಮಾಡ್ತೀನಿ, 4ಕ್ಕೆ 4 ಏನ್ ಮಾಡ್ತೀನಿ, ರೆಡ್ ಸೆಲೆಕ್ಟ್. ಓಕೆ, ಸೊ ವಿಚ್ ಮೀನ್ಸ್ ಇದೇನ್ ಮಾಡುತ್ತೆ ನಮ್ಗೆ, ಸೊ ಟೋಟಲ್ ಬ್ಲಾಕ್ ಕಾರ್ಡ್ಸ್ ಎಷ್ಟು ಇರ್ತವೆ, ಟೋಟಲ್ ಬ್ಲಾಕ್ ಕಾರ್ಡ್ಸ್ 26 ಇರ್ತವೆ. 26 ಅಲ್ಲಿ ನಾನು ಎಷ್ಟು ಬ್ಲಾಕ್ ಕಾರ್ಡ್ ಸೆಲೆಕ್ಟ್ ಮಾಡ್ತಿದ್ದೀನಿ, 4 ಬ್ಲಾಕ್ ಕಾರ್ಡ್ ಸೆಲೆಕ್ಟ್ ಮಾಡ್ತೀನಿ. ಅಥವಾ ಅಂತ ಮಾಡೋದು ಪ್ಲಸ್ ಮಾಡೋದು, ಅಥವಾ ಅಂತ ಮಾಡಿದಾಗ ಏನ್ ಮಾಡ್ತಾರೆ, ಪ್ಲಸ್ ಮಾಡಬೇಕು. ಅದೇ ತಡಿ ನಂಬರ್ ಆಫ್ ಬೇಸ್, ಇಲ್ಲಿ ನಂಬರ್ ಆಫ್ ಬೇಸ್ ಅಂತ ಬರ್ತೀವಿ, ನಂಬರ್ ಆಫ್ ಬೇಸ್. ಅದೇ ತರ ಇಲ್ಲಿ ನಂಬರ್ ಆಫ್ ಬೇಸ್ that is equal to, ಈಗ ಈ 26 ಬ್ಲಾಕ್ ಕಾರ್ಡ್ಸ್ ಅಲ್ಲಿ 4 ಬ್ಲಾಕ್ ಕಾರ್ಡ್ಸ್. ಅದೇ ತರ ರೆಡ್ ಕಾರ್ಡ್ಸ್ ಎಷ್ಟಿದೆ ನಮಗೆ, ರೆಡ್ ಕಾರ್ಡ್ಸ್ ನಮಗೆ 26 ಇದೆ. ಅದೇ ತರ 26 ರೆಡ್ ಕಾರ್ಡ್ಸ್ ಅಲ್ಲಿ ನಾನು 4 ಸೆಲೆಕ್ಟ್ ಮಾಡ್ತೀನಿ. that is equal to, ಇದೇನಾಗುತ್ತೆ, ಇದನ್ನ ಆಪಲ್ ಮಾಡಿದಾಗ ಎಷ್ಟಾಗುತ್ತೆ, 2 ಆಪಲ್ ಬರುತ್ತೆ. that is equal to 2 times of 26 C4. that is equal to, ಈಗ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು 26 C4 ಕಂಡಿಡಿಯೋಣ. 26 C4 ಏನ್ ಬರುತ್ತೆ, that is 26 C4, that is equal to 26 factorial, 26 divided by 26 minus 4 factorial, okay, into 4 factorial. Okay, so 26 factorial divided by 26 minus 4. 26 minus 4 factorial ಏನು ಬರುತ್ತೆ, that is 22 factorial into 4 factorial ಏನು ಬರೀತೀನಿ ನಾನು, 4 into 3 into 2 into 1. 26 second class, 26 into 25 into 26 into 25 into 24 into 23 into 22. 22 factorial, 22 factorial is cancel. Okay, so ನಮಗೆ ಇಲ್ಲಿ ಏನಾಗುತ್ತೆ, 4 1 ja 4 6 ja. Okay, ಇಲ್ಲಿ 3 2 ja 3 1 ja 2 1 ja. Okay, ನೀವು one more thing you just see, ನಿಮಗೆ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಎಲ್ಲೋ ಇರುತ್ತೆ. ಓಕೆ, ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಎಲ್ಲೋ ಇರುತ್ತೆ. ಓಕೆ, ಬಟ್ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವ್ದು ಎಲ್ಲೋ ಇಲ್ಲ. ಅಂದ್ರೆ ನಿಮ್ಗೆ KCET, NEET ಮತ್ತೆ JEE ಅಲ್ಲಿ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಎಲ್ಲೋ ಇರಲ್ಲ. ಬಟ್ ನಿಮ್ಗೆ ಥಿಯರಿ ಎಕ್ಸಾಮ್ ಅಲ್ಲಿ ನಮ್ಗೆ ಕ್ಯಾಲ್ಕುಲೇಟರ್ ಎಲ್ಲೋ ಇರುತ್ತೆ. ಏನು ಬಂದಿದೆ. ಓಕೆ, ನೆಕ್ಸ್ಟ್ ಏನ್ ಮಾಡೋದಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ನಮ್ಗೆ ಇಲ್ಲಿ 26 into 25 into 23, 26 into 25 into 23 ಮಾಡಬೇಕು. is 26 into 25 ಮಾಡೋಣ. ಫಸ್ಟ್ 26 into 25 ಮಾಡಿದ್ರೆ ಎಷ್ಟಾಗುತ್ತೆ, ದಟ್ ಈಸ್ 5 6 30 ಆಗುತ್ತೆ, 5 2 10.
5 2 10 plus 3 ಮಾಡಿದಾಗ is 13, 2 6 12, 2 2 4, 2 2 4 plus 1 is 5. Okay, this 0 into relativity is 5, relativity is 650. Okay, ನಮಗೆ ಏನು ಬಂತು 650 ಬಂತು. Okay, we'll just see. ನಮ್ಗೆ ಇಷ್ಟೇ ಬಂತು, ನಮಗೆ 650 ಬಂತು. ಓಕೆ 5 6 30 ಬಂತು, 5 2 10, 10 plus 3 ಮಾಡಿದ್ರೆ 30, 2 6 12, 2 2 4 plus 1. ಓಕೆ 650 ಬಂತಾ. ಓಕೆ 650 ಇಂಟು ಏನು ಮಾಡಬೇಕು, 650 ಇಂಟು ನಾವೇನು ಮಾಡಬೇಕಂದ್ರೆ 23 ಇದೆ. 26 ಇಂಟು 25 ಮಾಡಿದ್ರೆ ಇಂಟು 23 ಮಾಡೋಣ. ಓಕೆ ಸೊ ಇಲ್ಲೇ ಮಾಡ್ತೀವಿ 650 ಇಂಟು 23. ಓಕೆ ಸೊ 650 ಇಂಟು 23 ಇದು 0 ತಂದ್ಬಿಡಿ, ಆಮೇಲೆ ಮಾಡೋಣಂತೆ. ಓಕೆ ಆಮೇಲೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರುತ್ತೆ. ಓಕೆ ನನಗೆ 3 5 50, 3 5 15, 3 6 ಎಷ್ಟಾಗುತ್ತೆ 18, 3 5 15, 3 6 3 15, 3 6 18, 18 plus 1 ಅಂದ್ರೆ ಏನಾಗುತ್ತೆ 19 ಆಗುತ್ತೆ. Plus you write as it is 2 5 10 ಆಗುತ್ತೆ. So 2 5 10, okay 2 5 10, 2 6 12, 12 plus 1 ಅಂದ್ರೆ 13 ಆಗುತ್ತೆ. This will become 1 2. So 5 you write as it is, 9 also you write as 1 plus 3 ಅಂದ್ರೆ 4 ಬರುತ್ತೆ. 1 also write as 0. ಈ ಲಾಸ್ಟ್ 0 ಇಲ್ಲಿ ಬಿಟ್ಟಿದ್ವಾ ಅದು ಬರುತ್ತೆ. It is ನಮಗೆ ಏನು ಬಂತು, so number of ways 14950 ways ಅಲ್ಲಿ ನಾವು ಏನು ಮಾಡಬಹುದು 14 ಮಲ್ಟಿಪ್ಲೈ ಬೈ 4 ಮಾಡೋದು, ಮಲ್ಟಿಪ್ಲೈ ಬೈ 2 ಮಾಡೋದು. ಓಕೆ ಸೊ ಮಲ್ಟಿಪ್ಲೈ ಬೈ 2 ಮಾಡೋದು, ಇದನ್ನ multiply by 2 times of 5 plus 26c4 into 2 ಇದೆ. 26c4 into 2 ಅಂದ್ರೆ is 14950 into 2 ಮಾಡಿದ್ರೆ ನಮಗೆ ಏನು ಬರುತ್ತೆ ಅಂತಂದಾಗ ಸೊ 0 0 ನೇ ಬರುತ್ತೆ. ಓಕೆ 5 2 ಜಾ 10 ಬರುತ್ತೆ, 10 ಅಂದ್ರೆ ಸೊ ಅದೇ 10 ಬರುತ್ತೆ. ನೆಕ್ಸ್ಟ್ 2 5 10 ಬರುತ್ತೆ, 2 9 18, 18 plus 1 ಮಾಡಿದಾಗ ಎಷ್ಟಾಗುತ್ತೆ 19 ಆಗುತ್ತೆ. ಸೊ 1 1 2 4 8, 8 plus 1 ಮಾಡಿದ್ರೆ ಎಷ್ಟಾಗುತ್ತೆ that is 9 ಆಗುತ್ತೆ. 2 1 2, so 2999 ways ಅಲ್ಲಿ. ಸೊ ನಾವು which means 29000, so 29000 ನಮಗೆ 900 ways ನಾವು ಸೊ 4 ಬ್ಲಾಕ್ ಕಾರ್ಡ್ಸ್ ಅಥವಾ 4 ರೆಡ್ ಕಾರ್ಡ್ಸ್ ನಾವು ಸೆಲೆಕ್ಟ್ ಮಾಡಬಹುದು. ಓಕೆ ಇಷ್ಟು ways ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ ಸೊ ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಇದನ್ನೆಲ್ಲ ತಗೊಂಡ್ವಿ. ನಿಮ್ಮ ಹತ್ರ ಕ್ಯಾಲ್ಸಿ ಇರುತ್ತೆ, ನೀವು ಡೈರೆಕ್ಟ್ ಆಗಿ ಮಾಡಬಹುದು. ನಾನು ಕ್ಯಾಲ್ಸಿ ಯೂಸ್ ಮಾಡ್ತಿಲ್ಲ. ಜಸ್ಟ್ ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಓಕೆ ಸೊ ನಾವು ಜಸ್ಟ್ ಸಿ ಇಟ್ ಹಿಯರ್, ಇದನ್ನ ತೆಗಿತೀನಿ ನೋಡಿ. ಇಷ್ಟು ಈಸಿ ಇದೆ, ಕ್ವಶನ್ಸ್ ಏನು ಟಫ್ ಏನಿರಲ್ಲ. ಓಕೆ ನಾನು ಈಸಿಯಾಗಿ ಮಾಡಿಸ್ತೀನಿ, ಒಂದೊಂದೇ ಅರ್ಥ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿ. ಓಕೆ ಸೊ ಜಸ್ಟ್ ಥ್ಯಾಂಕ್ ಯು ಸೊ ಮಚ್.